ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಶ್ರೀನಿಧಿ ಪಬ್ಲಿಕೇಶನ್ಸ್ ಅವೆನ್ಯೂ ರೋಡ್ ಮತ್ತು ಬಳೆಪೇಟೆ ಬೆಂಗಳೂರು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ಮನೆ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತ ಕೋರೋಣ. ಬ್ರಹ್ಮಶ್ರೀ ಆನಂದ ಸಿದ್ದಿಪೀಠಂನ ಸಂಸ್ಥಾಪಕರಾದಂಥ ಹಾಗೆ ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡಿ. ಖಂಡಿತಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಭಗಾಮಿನೀಂ ಯಸ್ಯಾಂ ಹಿರಣ್ಯವಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಬೋರ್ವಾರತಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಮಹುಕ್ವಯೇಂ ಶ್ರೀರ್ಮಾ ದೇವೀಂ ಶಸದಾಂ ಕಾಂಸೋ ಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಗಂಧಧ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೀಶನೀಂ ಈಶ್ವರೀಂ ಸರ್ವೋದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಸರ್ವಮಂಗಳ ಸ್ವರೂಪಿಣಿಯಾದಂಥ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೂ ಮಾಘ ಮಾಸದ ಈ ಒಂದು ಶುಭ ದಿನಗಳಲ್ಲಿ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಶುಕ್ರವಾರದ ಈ ದಿನ ಮಾಘ ಮಾಸ ಬೆಳಗಿನ ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನು ಮಾಡಿ ಮನೆ ಮತ್ತು ಮನೆ ಮುಂಭಾಗ ವಾಸ್ಕಲ್ಲು ಮತ್ತು ಮನೆ ಮುಂಭಾಗವೆಲ್ಲವನ್ನು ಶುದ್ಧಿ ಮಾಡಿ ಮನೆಯ ಮುಂದಿರತಕ್ಕಂತಹ ತುಳಸಿ ಗಿಡಕ್ಕೆ ಮನೆ ಒಳಗಿರ್ತಕ್ಕಂತಹ ದೇವರ ದೀಪವನ್ನು ಅಂಟಿಸಿ ಶ್ರದ್ಧೆಯಿಂದ ತುಳಸಿ ಮುಂದೆ ಒಂದು ದೀಪವನ್ನು ಅಂಟಿಸಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮಾಘ ಮಾಸದ ಕಥಾಶ್ರವಣವನ್ನು ಮಾಡಬೇಕು. ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಒಂದೊಂದು ದಿನದ ಕಥೆಗಳು ಬಹಳ ವಿಶೇಷವಾದ್ದು. ಜೊತೆಗೆ ಪ್ರತಿಯೊಬ್ಬ ಮನುಷ್ಯ ತನ್ನಲ್ಲಿರ್ತಕ್ಕಂತಹ ಒಳ್ಳೆಯದು ಕೆಟ್ಟದ್ದು, ತಾನು ಮಾಡಬಹುದಾದಂತಹ ರೀತಿ ನೀತಿಗಳು ಅಥವಾ ಎಲ್ಲೋ ಒಂದು ಕಡೆ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಕ್ಕಂತಹ ಕೆಲವು ಸಮಸ್ಯೆಗಳು, ಕೆಲವು ಕರ್ಮಫಲಗಳು, ಇದು ಆತನ ಬೆನ್ನಲ್ಲಿ ಬಾಧಿಸ್ತಾ ಹೋಗುತ್ತೆ, ಬೆನ್ನಲ್ಲೇ ಹಿಂಭಾಗದಲ್ಲಿರುತ್ತೆ. ಇಂತಹ ಪರಿಸ್ಥಿತಿಯನ್ನು ದೂರ ಮಾಡಿಕೊಳ್ಳಿಕ್ಕೆ ಮಾಘ ಮಾಸದ ಮಹಾವಿಷ್ಣು ಆರಾಧನೆ, ಜೊತೆಗೆ ಮಾಘ ಮಾಸದಲ್ಲಿ ಹರಿಹರೇಶ್ವರರಿಗೂ ಸಹಿತ ಇದು ಬಹಳ ವಿಶೇಷವಾದಂಥ ಮಾಸ. ಹರಿ ಮತ್ತು ಹರ, ಶಿವ ಮತ್ತು ಮಹಾವಿಷ್ಣು, ಶಿವನ್ನು ಮತ್ತು ವಿಷ್ಣುವನ್ನು ಏಕಕಾಲದಲ್ಲೇ ಆರಾಧನೆ ಮಾಡಬಹುದಾದಂಥ ಮಾಘ ಮಾಸದಲ್ಲಿ ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಮಾಘ ಸ್ನಾನವನ್ನು ಮಾಡಿ ಬೆಳಗಿನ ಪ್ರಾರಬ್ಧ ಕರ್ಮಗಳನ್ನು, ಅಂದರೆ ಜನ್ಮದಲ್ಲಿರ್ತಕ್ಕಂಥ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಮಾಘ ಸ್ನಾನದ ಫಲ ಬಹಳ ವಿಶೇಷವಾದ್ದು. ಅದರಲ್ಲೂ ಮಾಘ ಭಾನುವಾರಗಳಲ್ಲಿ, ಮಾಘ ಮಾಸದ ಭಾನುವಾರಗಳು 4 ಭಾನುವಾರ ಅಥವಾ 5 ಭಾನುವಾರ ಅಂತ ಏನು ಹೇಳ್ತೀವಿ ಮಾಘ ಮಾಸದಲ್ಲಿ ಬರ್ತಕ್ಕಂತಹದ್ದು, ಈ ಭಾನುವಾರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಸಮುದ್ರ ತೀರದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಇದು ಭಾಳಷ್ಟು ಅದೃಷ್ಟ ಮತ್ತು ನಮ್ಮಲ್ಲಿ ಸಾಕಷ್ಟು ಫಲವನ್ನು ತಂದು ಕೊಡ್ತಕ್ಕಂಥದ್ದು. ಮಾಘ ಸ್ನಾನಕ್ಕೆ ಎಷ್ಟೋ ಜನ ದೂರಬಾರ ಪ್ರಯಾಣ ಆದರೂ ಸಹಿತ ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಲ್ಲಿ ಅಥವಾ ಉದ್ಭವ ಸ್ಥಳಗಳಲ್ಲಿ, ಗಂಗೆ ಕಾವೇರಿಗಳಲ್ಲಿ, ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಪ್ರಕಾರವಾಗಿ ಎಲ್ಲಿ ಉಗಮ ಸ್ಥಳಗಳಿರುತ್ತೋ ಅಂತಹ ಒಂದು ಸ್ಥಳಗಳಲ್ಲಿ ಸ್ನಾನ ಮಾಡೋದಕ್ಕೆ ಹೊರಡುವಂಥ ಸುಮಂಗಲಿಯರು ಅಥವಾ ಸಂಸಾರ ಸಮೇತವಾಗಿ ಹೊರಡತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಮಾಘ ಮಾಸದ ಮಾಘ ಭಾನುವಾರಗಳಲ್ಲಿ ಸ್ನಾನ ಮಾಡತಕ್ಕಂಥದ್ರ ಫಲ ಅಷ್ಟಿಷ್ಟಲ್ಲ, ನಿಜಕ್ಕೂ ಸಾಕಷ್ಟು ವಿಶೇಷತೆಯನ್ನು ಪಡೆದಿದೆ. ಅದರಿಂದ ಮಾಘ ಪುರಾಣ ಒಮ್ಮೆ ಓದಿದರೆ ಸಾಕು, ನಿಮಗೆ ಇವೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಅಲ್ಲಿ ಗೊತ್ತಾಗೋಗುತ್ತೆ. ಆದರೆ ಮಾಘ ಪುರಾಣ ಯಾರೋ ಕಟ್ಟಿಟ್ಟ ಕಥೆನ? ಖಂಡಿತ ಅಲ್ಲ. ಮಾಘ ಪುರಾಣದಲ್ಲಿ ಮಾಘ ಮಾಸದಲ್ಲಿ ಅನುಭವ ಪಡೆದು ಮಾಘ ಮಾಸದ ಸೇವೆಗಳನ್ನು ಮಾಡಿದಾಗ ಅಲ್ಲಾದಂತಹ ವೃತ್ತಾಂತವನ್ನು ಕಥಾರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು ಮಾಘ ಪುರಾಣ. ಇದು ಮಹಾವಿಷ್ಣು, ಬಹಳ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಮತ್ತು ಶಿವನ ಮಧ್ಯದಲ್ಲಿ ಬರ್ತಕ್ಕಂಥ ಕೆಲವು ಅನುವಾಕಗಳಿದೆ, ಸಾಕಷ್ಟು ವಿಶೇಷವಾದಂಥ ರೀತಿಯಲ್ಲಿದೆ. ಇಂತಹ ಒಂದು ಮಾಘ ಮಾಸದ ಇವತ್ತಿನ ಈ ಶುಕ್ರವಾರ ಇದು ಬಹಳ ವಿಶೇಷವಾಗೇ ಇದೆ. ಅದರಿಂದ ಬೆಳಗ್ಗೆ ಮಾಘ ಸ್ನಾನ ಆಗಿದೆ, ಅನುಷ್ಠಾನಗಳಾಗಿದೆ. ಇನ್ನು ಶುಕ್ರವಾರ ಆದ್ದರಿಂದ ರಾಹುಕಾಲದಲ್ಲಿ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲ ಸನ್ನಿವೇಶದಲ್ಲಿ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ತಾಯಿಯ ದರ್ಶನ ಮಾಡಿ ಬರ್ತಕ್ಕಂಥದ್ದು,
ಅದರಲ್ಲಿ ಕೆಲವು ನಕ್ಷತ್ರಗಳವರು ಕೆಲವು ಧಾನ್ಯಗಳನ್ನು ಅನುಷ್ಠಾನ ಮಾಡಿ ಆ ಧಾನ್ಯಗಳನ್ನು ರಾಹುಕಾಲದಲ್ಲಿ ನೀರಲ್ಲಿ ಬಿಡ್ತಕ್ಕಂಥದ್ದು. ಆದರೆ ಯಾವ್ಯಾವ ನಕ್ಷತ್ರದವರು ಹೇಗಿದನ್ನು ಅನುಕೂಲ ಮಾಡಬೇಕು ಅನ್ನೋದನ್ನು ಪಂಚಾಂಗ ಶ್ರವಣ ನೋಡಿ ಇವತ್ತಿನ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಬೇರೆ ಅನ್ಯ ನಕ್ಷತ್ರಗಳು ಯಾವುದಿದೆ ಆ ನಕ್ಷತ್ರಗಳು ಯಾರು ಯಾವ್ಯಾವ ಧಾನ್ಯಗಳನ್ನು ನೀರಲ್ಲಿ ಬಿಡಬೇಕು. ಅದು ನೀರಲ್ಲಿ ಬಿಡಬೇಕಂದ್ರೆ ಜಾಸ್ತಿ ಕೆಜಿಗಟ್ಟಲೆ ಬಿಡ್ತಕ್ಕಂಥದ್ದಲ್ಲ, 1 ಅಥವಾ 2 ಚಿಟಿಕೆ ಮಾತ್ರ, 1 ಚಿಟಿಕೆ ಅಥವಾ 2 ಚಿಟಿಕೆಗಳಷ್ಟು ಒಂದಿಷ್ಟು ಮಾತ್ರ ನೀರಿನಲ್ಲಿ ಬಿಡ್ತಕ್ಕಂಥದ್ದು. ನೀರಲ್ಲಿ ಬಿಟ್ಟಿದ್ದೆ ಆದರೆ ಇವತ್ತಿನ ಈ ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷ ಅಂತ ನಾನು ನಿಮಗೆ ತಿಳಿಸ್ಬೋದು. ಯಾಕೆಂದರೆ ಆ ನಕ್ಷತ್ರ ಫಲ ಆಗಿದೆ. ಇನ್ನು ಇವತ್ತಿನ ಜನ್ಮ ನಕ್ಷತ್ರಚಾರ ಪ್ರಕಾರ ಯಾರ್ಯಾರು ಹುಟ್ಟುಹಬ್ಬನ್ನು ಆಚರಣೆ ಮಾಡ್ಕೊಳ್ತಿದ್ದೀರೋ, ಮಾಘ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಘ ಮಾಸದ ಫಲಗಳನ್ನು ನೋಡ್ತಕ್ಕಂಥವ್ರು, ಮಾಘ ಮಾಸದ ಶ್ರೇಷ್ಠತೆಯನ್ನು ತಿಳ್ಕೊಂಡು ಅದರಂತೆ ಪಾಲ್ಗೊಂಡು ಅದರಂತೆ ನಾವು ನಡೀತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷ. ಮಾಘ ಸ್ನಾನ ಬರೀ ಒಂದು ವರ್ಗಕ್ಕೆ ಮಾತ್ರನ? ಖಂಡಿತ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ನಮ್ಮ ಕರ್ಮ ಫಲಗಳನ್ನು ಸವಿಲಿಕ್ಕೆ, ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಂಡು ಒಂದಿಷ್ಟು ನೆಮ್ಮದಿಯ ಬದುಕಿಗೆ ಮಾಘ ಮಾಸ ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ. ಆದರೆ ಮಾಘ ಸ್ನಾನ ಸಾಧ್ಯವಾದಷ್ಟು ತೀರ್ಥಕ್ಷೇತ್ರಗಳು ಬಹಳ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾಘ ಪುರಾಣದಲ್ಲಿ ಮಾಘ ಭಾನುವಾರಕ್ಕೆ ಬಹಳ ಶ್ರೇಷ್ಠ ಇದೆ, ಬಹಳ ಆದ್ಯತೆ ಇದೆ. ಅಂತಹ ಮಾಘ ಮಾಸದಲ್ಲಿ ಇವತ್ತಿನ ದಿವಸ ನಾವು ಮಾಡಬೇಕಾದ್ದು ಶುಕ್ರವಾರ ರಾಹುಕಾಲ ಅನುಷ್ಠಾನ. ರಾಹುಕಾಲದಲ್ಲಿ ಈ ಸಮಯದಲ್ಲಿ ಯಾವ್ಯಾವ ಧಾನ್ಯಗಳನ್ನು ನಾವು ನೀರಿಗೆ ಬಿಡಬೇಕಾಗುತ್ತೆ ಅದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಓಂ ಭಗವತೀ ನಮಃ, ಓಂ ಭಗವತ್ಯಾಂಬಿಕಾಯ ನಮಃ, ಓಂ ಸರಸ್ವತೀ ನಮಃ, ಓಂ ಹರೇಂಕಾರೇಶ್ವರೀ ನಮಃ, ಓಂ ಕೈವಲ್ಯದಾಯಿನೀ ನಮಃ, ಓಂ ಮಹಾಮೂರ್ತೈ ನಮಃ, ಓಂ ಅಷ್ಟಸಿದ್ಧಯೀ ನಮಃ, ಓಂ ಲಘುಮಾಸಿದ್ಧೈ ನಮಃ, ಓಂ ಬ್ರಹ್ಮಸಿದ್ಧೈ ನಮಃ, ಓಂ ಮಹಾಮೂರ್ತೈ ನಮಃ, ವಿಶ್ವದಾಯಿನೀ ನಮಃ, ವಿಶ್ವಚಕ್ಷುಷೀ ನಮಃ, ವಿಶ್ವಭರಾತ್ರೀ ನಮಃ, ಓಂ ಮಹಾಮೂರ್ತೈ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘ ಮಾಸ ಶುಕ್ಲಪಕ್ಷ 23/1/2015 ಶುಕ್ರವಾರ. ಇವತ್ತು ತೃತೀಯ ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರ ಅಂತ ಗೊತ್ತಾಯಿತು. ಇನ್ನು ಶತಭಿಷ ನಕ್ಷತ್ರ ಇವತ್ತಾದಾಗ ಇನ್ನು ಇದಕ್ಕೆ ಶತಭಿಷ ನಕ್ಷತ್ರ ಕುಂಭರಾಶಿ ಮತ್ತಿನ್ಯ ಇತರೆ ರಾಶಿಗಳು ಯಾವ್ಯಾವ ರಾಶಿಗಳವರು ಇವತ್ತು ಯಾವ್ಯಾವ ಧಾನ್ಯಗಳನ್ನು ನೀರಿಗೆ ಅಂದರೆ ದೃಷ್ಟಿ ತೆಗೆದು ನೀರಿಗೆ ಹಾಕಬೇಕು ಆ ವಿಚಾರವನ್ನು ನಾನು ತಿಳಿಸ್ತೇನೆ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ ವೀಕ್ಷಕರೇ. ಇವತ್ತು ಈ ಲೈವ್ ಪ್ರೋಗ್ರಾಮ್ ಮುಗಿದ ತಕ್ಷಣ ಗುರುಜಿ ಯಾವ ಕಾರ್ಯಕ್ರಮಕ್ಕೆ ಭೇಟಿನ ಕೊಡ್ತಾರೆ ಅಂತ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇವತ್ತು ಗುರುಜಿ ಹೋಗ್ತಾರೆ ಕಲ್ಲುಪಾಳ್ಯ ಗ್ರಾಮ, ಕಿತ್ತನಾಗಮಂಗಲ, ಕಸಬಾ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಈ ಭಾಗಕ್ಕೆ ಗುರುಜಿ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು 10:30-11 ಗಂಟೆ ಒಳಗೆ ಗುರೂಜಿ ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಗುರೂಜಿಯವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ತೆಗೆದುಕೋಬಹುದು ಅಂತ ಹೇಳ್ತಾ, ನಾಳಿನ ಕಾರ್ಯಕ್ರಮ ಮುಗಿದ ತಕ್ಷಣ ಗುರೂಜಿ ಯಾವ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ ಅಂತ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಗುಂಡುತೊಪ್ಪು ಕ್ವಾರ್ಟರ್ಸ್, ಬಿಟಿಎಂ ಬಡಾವಣೆ, ಮೊದಲನೇ ಹಂತ, ತಾವರೆಕೆರೆ, ಬೆಂಗಳೂರು ಈ ಭಾಗಕ್ಕೆ ನಾಳೆ ಗುರೂಜಿ ಸುಮಾರು 10:30 ಹೊತ್ತಿಗೆ ಭೇಟಿಯನ್ನ ಕೊಡ್ತಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅವರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 6ನೇ ವರ್ಧಂತಿ ಮಹೋತ್ಸವ ಹಾಗೂ ಹೂವಿನ ಕರಗ ಮತ್ತು ಅಗ್ನಿಕೊಂಡೋತ್ಸವ ಹಾಗೂ ಗುಂಡುತೊಪ್ಪಿನ ಊರ ಹಬ್ಬ ಜೊತೆಗೆ ಪೂಜಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಗುರೂಜಿ ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ. ನೀವೆಲ್ಲರೂ ಕೂಡ ಗುರೂಜಿಯವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ, ಅವರ ದರ್ಶನವನ್ನ ತೆಗೆದುಕೊಂತ ಹೇಳ್ತಾ ಗುರೂಜಿ ಮುಂದಿನ ಭಾಗವಾಗಿ ದರ್ಪಣಾಂಜನ ದರ್ಶನವನ್ನ ಮಾಡೋಣ. ಖಂಡಿತ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಫಲಾಯ ನಮೋ ಫಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಗೋರೇಭ್ಯೋ ಗೋರೇಭ್ಯೋ ಗೋರಗೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾನೀಶ್ವರ ಸರ್ವದಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಇನ್ನು
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಹೊರಡೋಣ. ಆದರೆ ಮಾಘ ಮಾಸದ ಅನುಷ್ಠಾನಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೆ. ಇವತ್ತಿನ ನಕ್ಷತ್ರ ರಾಶಿ ಪ್ರಕಾರ ಕುಂಭರಾಶಿಯವರಿಗೆ, ಅದರಲ್ಲೂ ಶತಭಿಷ ನಕ್ಷತ್ರ ಕುಂಭರಾಶಿ, ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ ಅಂತಲೇ ಹೇಳ್ಬೋದು. ಚಂದ್ರ ಚೆನ್ನಾಗಿದ್ದಾನೆ, ಜೊತೆಗೆ ಗುರುವಿನ ಅನುಗ್ರಹ ಇದೆ. ಶನೈಶ್ಚರನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಲಾಭ ಇದೆ. ಜೊತೆಗೆ ಸಿಂಹರಾಶಿಯವರು ಗೋಧಿಯನ್ನು ಹಾಗೂ ಮೀನರಾಶಿಯವರು ಹೆಸರು ಕಾಳನ್ನು, ಸಿಂಹರಾಶಿ ಗೋಧಿ, ಮೀನರಾಶಿ ಹೆಸರುಕಾಳು, ಮಿಥುನ ರಾಶಿ ಕಡಲೆಕಾಳು, ಮಿಥುನ ರಾಶಿ ಕಡಲೆಕಾಳು, ಹಾಗೆ ಧನುರಾಶಿ ಇದು ಸಹಿತ ಕಡಲೆಕಾಳು ಅಥವಾ ಕಡಲೆಬೇಳೆ. ಇನ್ನು ವೃಷಭ ರಾಶಿ ಒಂದು ಚಿಟಿಕೆ ಅಕ್ಕಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂಗೆ ಅವರೇ ಬೆಳೆ ಇದ್ದರೆ ಅವರೇ ಬೆಳೆ, ಇದು ಬಹಳ ವಿಶೇಷ. ಇಷ್ಟು ಜನ ಒಂದೊಂದು ಚಿಟಿಕೆಯಷ್ಟು ಧಾನ್ಯವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ, ಅದು ರಾಹುಕಾಲದಲ್ಲಿ ಕೆಲಸ ಮಾಡೋದ್ರಿಂದ ಬಂದೊದಗಬಹುದಾದಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇನ್ನು ರಾಶಿಫಲಗಳನ್ನು ಗಮನಿಸೋಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರ ಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇದೆ. ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, ಯಾವುದು ಮಾಡ್ಲಿಕ್ಕೆ ಹೋದ್ರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಹಾಗಾಗಿ ಸಮಾಧಾನ ಇಲ್ಲದಂತಹ ಪರಿಸ್ಥಿತಿ ನಿಮ್ಮದಾಗಿದೆ. ಆದರೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸದ ಹಿಂದೆನೂ ಭಗವಂತನ ಆಶೀರ್ವಾದ ಇದೆ, ನಿಮ್ಮ ಹಿರಿಯರ ಸಂಪೂರ್ಣ ಅನುಗ್ರಹ ಇದೆ. ನೀವು ಯಾವುದೇ ಒಂದು ಅಸಾಧ್ಯವಾದ್ದನ್ನು ಸಾಧಿಸ್ತಕ್ಕಂತಹ ಒಂದು ವಿಶೇಷತೆ ಇದೆ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಸಂಜೆ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಒಂದು ಕಂದು ಬಣ್ಣದ ಗೋವನ್ನು ಅಥವಾ ನಿಮ್ಮ ಮನಸ್ಸಲ್ಲಿ ಗೋವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಥವಾ ಗೋವಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಸಾಕಷ್ಟು ಲಾಭವೂ ಇದೆ, ನೆಮ್ಮದಿನೂ ಸಿಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಚಂದ್ರ ಬುಧ ಇಬ್ಬರು ಚೆನ್ನಾಗಿರೋದ್ರಿಂದ ಆಲೋಚನೆ ಮಾಡಬೇಕಾದ್ದಿಲ್ಲ, ಸಾಕಷ್ಟು ಯಶಸ್ಸಿದೆ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಸಾಧಿಸ್ತಕ್ಕಂಥ ರೀತಿಯೂ ಇದೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ತುಂಬ ಚಂಚಲತೆ ಇದೆ. ಏನು ಮಾಡಬೇಕು, ಯಾವ್ದು ಬಿಡಬೇಕು, ಯಾವ ಕೆಲಸ ಕೈಗೆತ್ಕೊಂಡ್ರೆ ಅನುಕೂಲ ಆಗುತ್ತೆ, ಅಥವಾ ಯಾವ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೋಬೇಕಾಗತ್ತೆ, ಭಾಳ ಕನ್ಫ್ಯೂಷನಲ್ಲಿ ಇರ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆ ನಂತರ, ಅಂದರೆ ಅಪರಾಹ್ನ ಕಾಲದಲ್ಲಿ 2 ಗಂಟೆ ಆದಮೇಲೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೊಂದು ಸ್ವಲ್ಪ ಫ್ರೀ ಅನಿಸ್ಬೋದು. ಅಲ್ಲಿವರೆಗೂ ಸಾಕಷ್ಟು ಕಸಿಬಿಸಿಯಲ್ಲಿರ್ತೀರಿ. ಯಾವ್ದು ಮಾಡೋದು, ಯಾವ್ದು ಬಿಡೋದು, ಯಾವ ಕೆಲಸ ಕೈಗೆತ್ಕೋಬೇಕು, ಅಥವಾ ಯಾವ ಕೆಲಸ ಮಾಡಿದ್ರೆ ಸಮಂಜಸವಾಗಿರುತ್ತೆ, ಈ ಪ್ರಕಾರವ 10 ಹಲವಾರು ಥರ ಆಲೋಚನೆಗಳು ವೃಷಭ ರಾಶಿಯವರಿಗಿದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನೀವು ಮಾಡಬೇಕಾದಂಥದ್ದು, ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆ, ಅಂದರೆ 1 ಸ್ಪೂನ್ ನೀರನ್ನ ಅಂಗೈಯಲ್ಲಿ ಹಾಕ್ಕೊಂಡು, ಒಂದು ಸ್ವಲ್ಪ ಅರಿಶಿನ ಪುಡಿನ ಅಂಗೈಯಲ್ಲಿ ಹಾಕ್ಕೊಂಡು, ಅರಿಶಿಣದ ನೀರು ಮಾಡಿಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡಿ. ಯಾಕೆಂದರೆ ಕಣ್ಣು ದೃಷ್ಟಿ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು. ಒಬ್ಬರ ಮೇಲೆ ಕಣ್ಣು ಬಿದ್ದರೆ ಆ ವ್ಯಕ್ತಿ ದಿನೇ ದಿನೇ ಕರಗ್ತಾ ಇರ್ತಾರಂತೆ. ಈ ಪ್ರಕಾರವಾದಂತಹ ನಾಣ್ಣುಡಿ ಇದೆ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಜನದ ಕಣ್ಣು ನಿಮ್ಮ ಮೇಲೆ ಬೀಳಬಹುದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೂ ಜನಗಳು ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಪರಿಸರದಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಕಣ್ಣುಗಳಿಂದ ನಿಮ್ಮ ಮನಸ್ಸು ಬಹಳಷ್ಟು ನೋವಲ್ಲಿರಬಹುದು. ಅದಕ್ಕೋಸ್ಕರ ವೃಷಭ ರಾಶಿಯವರು ಒಂದು ಸ್ಪೂನ್ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ದೃಷ್ಟಿ ತೆಗೆದುಕೊಂಡು ಆಚೆ ಹಾಕಿಬಿಟ್ಟು ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವಿಚಾರ ಆದರೂ ಸಹಿತ ಕುಲಂಕುಷವಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡಬೇಕು. ಆದರೆ ಸ್ವಲ್ಪ ದುಡುಕು ಸ್ವಭಾವದಿಂದ ಬಹಳ ಬೇಗ ದುಡುಕು ಬಿಡ್ತೀರಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರು ನಿಮ್ಮಲ್ಲಿ ಒಳ್ಳೆಯವರಿದ್ದಾರೆ, ಅಥವಾ ನಿಮಗೆ ಬೇಕಾದವರು ಯಾರು, ಬೇಡವಾದವರು ಯಾರು, ಇದು ಯಾವುದ್ರ ಬಗ್ಗೆನೂ ಚಿಂತನೆ ಮಾಡಲ್ಲ. ಸಡನ್ನಾಗಿ ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ತೀರಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಹಾಗೆ ಯಾರೊಬ್ಬರು ಒಳ್ಳೇದು ಅಂತೇಳಿ ಏನೋ ಒಂದೆರಡು ಒಳ್ಳೆ ಮಾತು ಹೇಳಿದ್ರೆ ನೀವು ಅವ್ರನ್ನ ಬಹಳ ಬೇಗ ನಂಬ್ತೀರಿ.
ನಂಬಿಕೆ ನಿಮಗೆಲ್ಲ ಒಂದು ಕಡೆ ದಾರಿ ತಪ್ಪಿಸ್ಬಿಡುತ್ತೆ. ಆದರೆ ಇವತ್ತು ನಂಬಬೇಕು, ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು. ಹಾಗೇನು ವ್ಯವಹಾರಗಳು ಮಾಡ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ, ಅಥವಾ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಅಥವಾ ಪುಷ್ಪವನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಹೂ ವ್ಯಾಪಾರ ಮಾಡ್ತಕ್ಕಂಥವ್ರು, ದವಸ ಧಾನ್ಯಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಇಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ಆದರೆ ನೀರು, ಜಲಕ್ಕೆ ಸಂಬಂಧಪಟ್ಟಂಥ ರೀತಿ ವ್ಯಾಪಾರ ವ್ಯವಹಾರಗಳು ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಅಂತ ಹೇಳ್ಬೋದು. ಆದರೂ ಹಿತಶತ್ರುಗಳು ನಿಮ್ಮ ಬೆನ್ನ ಹಿಂದಿದ್ದಾರೆ. ಜೋಪಾನ, ಹಾಕುವ ಹೆಜ್ಜೆ ನಿಮ್ಮ ಬೆನ್ನಿಂದ ಇರತಕ್ಕಂಥವರು, ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಆತ್ಮೀಯರು, ಸ್ನೇಹಿತರು, ಬಂಧುವರ್ಗದವರು ಯಾರೋ ಎಲ್ಲರ ಬಗ್ಗೆನೂ ಒಂಚೂರು ಕಣ್ಣಿಡಿ. ಯಾಕೆಂದರೆ ನೀವು ನಿಮ್ಮಷ್ಟಕ್ಕೆ ನೀವು ತಲೆ ಬಗ್ಸಿ ನಡೆಯುವಾಗ ಯಾರೊಬ್ಬರು ತಲೆ ಮೇಲೆ ಹೊಡೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ. ಮಿಥುನ ರಾಶಿಯವರ ಭವಿಷ್ಯದಲ್ಲಿ ನೀವು ಭಾಳ ಎಚ್ಚರಿಕೆ ಬೇಕು, ಮೈ ತುಂಬ ಕಣ್ಣಾಗಿರಬೇಕು. ಇವತ್ತಿನ ದಿವಸ ಅಂತಹ ಒಂದು ಸಮಾಧಾನಕರವಾದಂಥ ಭವಿಷ್ಯತ್ತು ನಿಮ್ಮದಲ್ಲ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಯಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಆದರೆ ಮನಸ್ಸಲ್ಲಿ ಏನೋ ಒಂಥರ ಬಾಧೆ ಇದೆ. ಒಬ್ರಿಗೂ ಹೇಳ್ಕೊಳಕ್ಕಾಗ್ದಿರಾ, ಅಥವಾ ಸ್ವತಂತ್ರವಾಗಿ ನೆಮ್ಮದಿಯಾಗಿರೋಕ್ಕಾಗ್ದಿರಾ, ಅಥವಾ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ದಿರಾ, ಅಥವಾ ನಿಮ್ಮ ನಿರೀಕ್ಷೆಗೆ ತಕ್ಕನಾದಂತಹ ಬದುಕನ್ನು ನೀವು ಬದುಕಲಿಕ್ಕೆ ಆಗ್ದಿರಾ, ಈ ಪ್ರಕಾರವಾಗಿ 10 ಹಲವಾರು ಥರ ಸಮಸ್ಯೆಗಳು, ಇದೆಲ್ಲವೂ ಸಹಿತ ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗ್ದಿರ ಇರ್ತಕ್ಕಂಥದ್ದು. ನಿಮ್ಮೊಳಗಡೆ ಒಂದು ಬಾಧೆ ಇದೆ. ನಿಮ್ಮೊಳಗಿರ್ತಕ್ಕಂತಹ ನೋವನ್ನ ಮತ್ತೊಬ್ಬರಿಗೆ ಹೇಳ್ಕೊಳಕ್ಕಾಗ್ದಿರ ಒಳಗೇ ಬಹಳ ಬೇಗ ಕುಗ್ಗುತ್ತಾ ಇರ್ತೀರಿ. ಸಾಲದಿಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವತ್ತು ನೀವು ಅನುಭವಿಸ್ಬೇಕಾಗತ್ತೆ. ಜೋಪಾನ. ಅದರಲ್ಲೂ ಮನೆಯಲ್ಲಾಗಲಿ, ಹೊರಗಡೆ ಆಗಲಿ, ಎಲ್ಲೇ ಆಗಲಿ, ಯಾರೊಂದಿಗೆ ಮಾತಾಡಬೇಕಾದ್ರೂ ಸಾಧ್ಯವಾದಷ್ಟು ಇವತ್ತು ಮೌನ ಬಹಳ ಉತ್ತಮ ಅನಿಸುತ್ತೆ. ನೀವು ಸಮಾಧಾನವಾಗಿ ಮಾತಾಡಿದ್ರು ನಿಮ್ಮ ಮುಂದೆ ತಿರುಗಿ ಬೀಳ್ತಕ್ಕಂಥ ಜನ ಸಾಕಷ್ಟು ಜನ ಆಗ್ತಾರೆ. ಜೊತೆಗೆ ನಿಂದನೆ ಮಾತುಗಳು ಕೇಳಬೇಕಾಗತ್ತೆ. ನಿಮ್ಮಲ್ಲಿ ಸೌಮ್ಯ ಮತ್ತು ಸಾಧ್ಯವಾದಷ್ಟು ಮೌನ, ಈ ಮೌನ ನಿಮಗೆ ಇವತ್ತು ದಾರಿದೀಪವಾಗುತ್ತೆ. ಚಂದ್ರನ ಪ್ರಾರ್ಥನೆ ಮಾಡಿ, ಮತ್ತಷ್ಟು ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ. ಸಿಂಹರಾಶಿಯವರಲ್ಲಿರ್ತಕ್ಕಂಥವ್ರು ನಿಮ್ಮ ಒಳ ಮನಸ್ಸಿನಿಂದ ನೀವು ಮಾಡಬೇಕಾದಂತಹ ದಾನ, ಧರ್ಮ, ಪೂಜೆ, ಪುನಸ್ಕಾರ ಒಳ್ಳೆಯದು. ಜೊತೆಗೆ ಸಾಧ್ಯವಾದಷ್ಟು ಇನ್ನೊಬ್ಬರ ಹಿತಕ್ಕಾಗಿ, ನನ್ನ ಪರಿವಾರ, ನನ್ನ ಸಂಸಾರ, ಜೊತೆಗೆ ನನ್ನಿಂದ 4 ಜನಕ್ಕೆ ಅನುಕೂಲ ಆಗಬೇಕು, ಈ ಪ್ರಕಾರವಾದಂಥ ಮನಸ್ಥಿತಿನ ನೀವು ತಂದುಕೊಂಡಿರ್ತೀರಿ. ಆದರೆ ಇವತ್ತಿನ ದಿವಸ ಬರ್ತಕ್ಕಂಥ ಸಮಸ್ಯೆಗಳು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ, ಆ 3ರಿಂದ 6ರ ತನಕ ಬಂದು ಒದಗತಕ್ಕಂಥ ಸಮಸ್ಯೆಗಳು ನಿಮಗೆ ಭಾಳಷ್ಟು ತಲೆನೋವು ಕೊಡ್ಬೋದು. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು, ಇವತ್ತು ರಾಹುಕಾಲದಲ್ಲಿ ದೇವಿಯ ದರ್ಶನವನ್ನು ಮಾಡಿ ಬರೋದ್ರಿಂದ, ನಿಮ್ಮ ಊರಿನ, ನಿಮ್ಮ ಗ್ರಾಮ ದೇವತೆಗಳನ್ನು ದರ್ಶನ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿರುತ್ತೆ. ಗ್ರಾಮ ದೇವತೆ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ಊರಲ್ಲಿರ್ತಕ್ಕಂತಹ ಊರಿನ ದೇವರು, ಮನೆ ದೇವರು, ಗ್ರಾಮದ ದೇವರು. ಯಾವತ್ತು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಶುಭ ಅಶುಭಗಳ ಬಗ್ಗೆ, ಅಥವಾ ಯಾವುದೇ ಒಂದು ಒಳ್ಳೆಯದು ಕೆಟ್ಟದರ ಬಗ್ಗೆ, ಅಥವಾ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂತಹ ಅನುಷ್ಠಾನಗಳ ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಫಸ್ಟು ಕುಲದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ. ಅಂದರೆ ಕುಲದೇವತೆ, ನಮ್ಮ ಮನೆಯನ್ನು ಅಂದರೆ ವಂಶಪಾರಂಪರಿಕವಾಗಿ ಹಿಂದಿನ ತಲೆಮಾರುಗಳಿಂದ ಬಂದಂತಹ ದೇವತಾರಾಧನೆ. ಎರಡನೇದು ಗ್ರಾಮ ದೇವತೆ, ಅಂದರೆ ಗ್ರಾಮದಲ್ಲಿ ಅಧಿದೇವತೆ ಅಂತ ಯಾರಿರ್ತಾರೋ ಅವ್ರನ್ನ ನಮಸ್ಕಾರ ಮಾಡ್ತಕ್ಕಂಥದ್ದು. ಇನ್ನು ಗ್ರಾಮದಲ್ಲಿ ಇನ್ನೊಂದು ದೇವತೆ ಇರ್ತಾಳೆ. ಆ ಗ್ರಾಮ ದೇವತೆ ಅಂದರೆ ಊರ ಆಚೆ ಇರ್ತಕ್ಕಂಥದ್ದು, ಅಥವಾ ಊರಿನ ಒಂದು ಸರಹದ್ದಿನ ಭಾಗದಲ್ಲಿರ್ತಕ್ಕಂಥದ್ದು, ಅಥವಾ ನಿಮ್ಮ ಊರನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಊರಿನ ಒಂದು ಭಾಗದಲ್ಲಿ ನಿಂತಿರ್ತಾಳ ತಾಯಿ. ಆ ತಾಯಿ ಹೆಸರು ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ನಾವು ಆಚೆ ಬಂದಿದ್ದೇ ಆದರೆ ಖಂಡಿತ ಸಾಕಷ್ಟು ಯಶಸ್ಸಿನ ಫಲ ನಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಗುರೂಜಿ ಯಾವ ಕಾರ್ಯಕ್ರಮಕ್ಕೆ ಭೇಟಿನ ಕೊಡ್ತಾರೆ ಅಂತ ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೀನಿ. ಗುರೂಜಿ ಇವತ್ತು ಕಾರ್ಯಕ್ರಮ ಮುಗಿದ ತಕ್ಷಣ ಕಲ್ಲುಪಾಳ್ಯ ಗ್ರಾಮ, ಕಿತ್ತನಾಗಮಂಗಲ, ಕಸಬಾ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಈ ಭಾಗಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ, ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಗುರೂಜಿ ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಗುರೂಜಿಯವರ ದರ್ಶನವನ್ನ ಪಡೆದುಕೋಬಹುದು, ಹಾಗೆ ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಮತ್ತೊಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಸುಮಾರು ದಿನಗಳಿಂದ ಈ ಕಾರ್ಯಕ್ರಮದ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಲೇ ಬರ್ತಾ ಇದ್ದೀವಿ. ಅದು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ. ಈ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಸೇಗನಾಯಕನಹಳ್ಳಿ, ಮಾದಪ್ಪನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ಈ ಭಾಗದಲ್ಲಿ 25ನೇ ತಾರೀಕು ಭಾನುವಾರ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ.
108 ಉಚಿತ ವಿವಾಹ ಮಹೋತ್ಸವ ಕಾರ್ಯಕ್ರಮ ಇದಾಗಿರುತ್ತೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬಹುದು. ಕಾನೂನುಬದ್ಧವಾಗಿ ನಡೆಯುವಂತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದಾಗಿದ್ದು ಪೋಷಕರ ಜೊತೆ ಯಾರು ಬರ್ತಾರೆ ಅವರಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಇರ್ತಾರೆ. ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಸಾಗುತ್ತೆ. 108 ಜೋಡಿಗಳಿಗೆ ಗುರೂಜಿ ಆಶೀರ್ವಾದವನ್ನ ಮಾಡಲಿದ್ದಾರೆ. ಗುರೂಜಿ, ಮತ್ತೊಂದ್ಸಲ ನೀವು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಕೊಡ್ತೀರಾ ಅಂತ? ಖಂಡಿತಮ್ಮ, ಮಾಹಿತಿ ಕೊಡೋಣ. ಅದರ ಜೊತೆಗೆ ಅದೇ ಕೊಡಮ್ಮ, ಅದೇ ಹಾಂ. ನಂದಗೋಕುಲಾಶ್ರಮದಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ 108 ಉಚಿತ ವಿವಾಹ ಮಹೋತ್ಸವವನ್ನು ಮಾಡುತ್ತಿದ್ದಾರೆ. ಈ ವಿವಾಹ ಮಹೋತ್ಸವ ಬಹಳ ಅರ್ಥಗರ್ಭಿತವಾಗಿ ನಡೀತಿದೆ. ಜೊತೆಗೆ ಸಾಕಷ್ಟು ಧರ್ಮ ಕಾರ್ಯಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂತಹ, ಬಹಳ ವಿಶೇಷವಾಗಿ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಮಾತೃಶ್ರೀಯವರು ಅಂದರೆ ರತ್ನಮ್ಮನವರು, ರತ್ನಮ್ಮ ಧರ್ಮಾಧಿಕಾರಿಗಳು, ಅಧ್ಯಕ್ಷರು, ನಂದಗೋಕುಲಾಶ್ರಮ. ಈ ತಾಯಿ ಸಾಕಷ್ಟು ಜನ ಮಕ್ಕಳನ್ನು ಸಹಿತ ಸಾಕ್ತಾ ಇದ್ದಾರೆ. ಇಲ್ಲಿ ಸಾಕ್ತಾ ಇರ್ತಕ್ಕಂಥ ಮಕ್ಕಳು ನಮ್ಮ ಈ ಕರ್ನಾಟಕ ಭಾಗದಲ್ಲ, ಹೊರ ರಾಜ್ಯಗಳಲ್ಲಿ ಸಾಕಷ್ಟು ಕಷ್ಟಗಳಲ್ಲಿರ್ತಕ್ಕಂಥವ್ರು, ಕೂಲಿ ಕಾರ್ಮಿಕರ ಮಕ್ಕಳು, ಕೂಲಿ ಕೆಲಸಕ್ಕೆ ಹೋಗಿ ಇನ್ನೆಲ್ಲಿ ಅವರ ಜೀವನ ಕಲ್ಲು ಮುಳ್ಳುಗಳಲ್ಲಿ ಸಿಕ್ಕೊಳ್ಳುತ್ತೋ ಅಂತ ಹೇಳಿ ಅಂತಹ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನ ಸಂರಕ್ಷಿಸ್ತಾ ಇದ್ದಾರೆ. ಸಾಮಾನ್ಯಕ್ಕೆ ಎಲ್ಲರೂ ಎಲ್ಲವನ್ನೂ ಮಾಡಬಹುದು, ಆದರೆ ಕೆಲವನ್ನು ಮಾತ್ರ ಕೆಲವರೇ ಮಾಡಬೇಕಾಗತ್ತೆ. ಈ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರನ್ನ ಯಾರಾದರೂ ಒಬ್ಬರು ಕೈ ಹಿಡಿದೆತ್ತಬಹುದು. ಆದರೆ ಹೊರಗಡೆ ರಾಜ್ಯಗಳಲ್ಲಿ ಬಹಳಷ್ಟು ನೊಂದಿರ್ತಕ್ಕಂಥ ಮಕ್ಕಳು ನಮ್ಮ ರಾಜ್ಯ, ಹೊರ ರಾಜ್ಯ ಅಥವಾ ಇನ್ನೊಬ್ಬರು ಮತ್ತೊಬ್ಬರು, ನಮ್ಮ ಜಾತಿ ಇನ್ನೊಂದು ಜಾತಿ ಅಥವಾ ಮೇಲು ಜಾತಿ ಕೀಳು ಜಾತಿ ಇದ್ಯಾವುದೂ ಇಲ್ಲ. ಮಕ್ಕಳ ಬದುಕಲ್ಲಿ ಒಂದಷ್ಟು ಒಳ್ಳೆ ಬೆಳಕನ್ನು ಕೊಟ್ಟರೆ ಅದೇ ಒಂದು ದೊಡ್ಡ ಜಾತಿ. ಅಂತಹ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥ ರತ್ನಮ್ಮನವರು ಅವರ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿದೆ. ಇದು ಜೊತೆಗೆ ಈ ಒಂದು ಶುಭ ಸಮಾರಂಭದಲ್ಲಿ ಕಾರ್ಯಕ್ರಮದ ನೇತೃತ್ವ ಮತ್ತು ಆಶೀರ್ವಾದವನ್ನು ಶಿವಕುಮಾರ ಸ್ವಾಮಿಗಳವರು ಮತ್ತು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಹಿತ ಈ ಒಂದು ಅನುಷ್ಠಾನವನ್ನು ಶ್ರದ್ಧೆಯಿಂದ ನಡೆಸ್ತಿದ್ದಾರೆ. ಮತ್ತು ಇನ್ನೂ ಸಾಕಷ್ಟು ವಿಶೇಷ ಅಂದರೆ ಜಯರಾಮ್ ಅವರು ಧರ್ಮಾಧಿಕಾರಿಗಳು, ಯೋಗಿ ನಾರಾಯಣ ಅಂದರೆ ಕೈವಾರ ತಾತಯ್ಯನವರ ಕ್ಷೇತ್ರದಿಂದಲೂ ಆಗಮಿಸಿದ್ದಾರೆ. ಇನ್ನು ಸಾಕಷ್ಟು ಜನ ಸ್ವಾಮೀಜಿಗಳು ಎಲ್ಲರೂ ಬಂದು ಎಲ್ಲರ ಸಮ್ಮುಖದಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹಕ್ಕೆ ನಿಮಗೂ ಸಹಿತ ಆಧಾರದ ಸ್ವಾಗತ. ಯಾಕೆಂದರೆ ನವದಂಪತಿಗಳು ವಧುವರರಿಗೆ ಆಶೀರ್ವಾದವನ್ನು ಮಾಡುವಂತಹ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಅದು ಸಿಕ್ಕದಾಗೆ ನಾವು ಉಪಯೋಗಿಸ್ಕೋಬೇಕು. ಏಕಕಾಲದಲ್ಲಿ ಇಷ್ಟು ಜನ ವಧುವರರನ್ನು ಒಂದೇ ಕ್ಷೇತ್ರದಲ್ಲಿ ನೋಡ್ತಕ್ಕಂಥದ್ದು, ಏಕಕಾಲದಲ್ಲಿ ಆ ಒಂದು ಶುಭ ಮುಹೂರ್ತದ ಆ ಶುಭ ಗಳಿಗೆಯಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಿರ್ತಕ್ಕಂತಹ ವಧುವರರಿಗೆ ಆಶೀರ್ವಾದ ಮಾಡುವ ಭಾಗ್ಯ ಎಷ್ಟು ಜನಕ್ಕಿದೆಯೋ. ಆದರೆ ಒಂದಂತೂ ಸತ್ಯ, ಇಂಥ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಮಾಡಿ ನಿಮ್ಮೊಳಗಿರ್ತಕ್ಕಂಥ ಶಕ್ತಿ, ನಿಮ್ಮೊಳಗೆ ನಿಮಗೇ ಗೊತ್ತಿಲ್ಲದಂತಹ ಒಂದು ಅತೀತವಾದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ಇನ್ನೊಬ್ಬರ ಮನೆ ಬೆಳಕಾಗಿ ಇನ್ನೊಬ್ಬರ ಜೀವನಕ್ಕೆ ಒಂದು ಬೆಳಕಾಗುತ್ತೆ ಅಂದರೆ ಈ ಶಕ್ತಿಯಿಂದ ಅವರನ್ನು ನಾವು ಆಶೀರ್ವದಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದು ಯಾರೋ ಒಬ್ಬರಿಗೆ ಮಾತ್ರ ಇರುತ್ತೆ ಅಂತಲ್ಲ, ಎಲ್ಲರಲ್ಲೂ ಇರುತ್ತೆ. ಆದರೆ ಎಲ್ಲರೂ ಸಾಧನೆಯನ್ನು ಮಾಡಿ ಆ ಒಳ್ಳೆಯ ಶಕ್ತಿಯನ್ನು ನಾವು ಸಿದ್ಧಿಪಡಿಸ್ಕೋಬೇಕು. ಇದು ಕಾರ್ಯಕ್ರಮದ ಕರೆಯೋಲೆ. ನಿಮಗೂ ಮತ್ತು ನಿಮ್ಮ ಪರಿವಾರಕ್ಕೂ ನನ್ನ ಕಡೆಯಿಂದನೇ ಕರಿತಿದ್ದೀನಿ. ಈ ಸಾಮೂಹಿಕ ವಿವಾಹಕ್ಕೆ ನೀವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮನ ಯಶಸ್ಸುಗೊಳಿಸೋಣ. ಒಳ್ಳೆಯದಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಜೊತೆಗೆ ಸಾಮೂಹಿಕ ವಿವಾಹದ ಮತ್ತೊಮ್ಮೆ, ಏಕೆಂದರೆ ಅಷ್ಟು ಜನ ವಧುವರರು ಅಲ್ಲಿ ಸೇರ್ತಿದ್ದಾರೆ, ಅವರೆಲ್ಲ ಯಾರ್ಯಾರು ನಿಮ್ಮನ್ನು ಕರೆದಿದ್ದಾರೋ ಬಿಟ್ಟಿದ್ದಾರೋ, ನಾನಂತೂ ಇವರೆಲ್ಲರ ಪರವಾಗಿ ನಾನು ನಿಮ್ಮನ್ನು ಕರೀತಾ ಇದ್ದೇನೆ. ಒಳ್ಳೆಯದಾಗಲಿ, ಬಂದು ಆ ವಧುವರರಿಗೆ ಹರಿಸಿ ಒಳ್ಳೆಯದಾಗಲಿ ಅಂತ ಹೇಳಿ. ಬರಲಿಕ್ಕಾಗಲಿಲ್ವಾ, ಮನೆಯಲ್ಲೇ ಕೂತು ಇಲ್ಲಿ ಮದುವೆ ಆಗ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಅವರ ಮುಂದಿನ ಜೀವನಕ್ಕೆ ಒಂದಷ್ಟು ಒಳ್ಳೆ ಬೆಳಕು ಸಿಗಲಿ ಅಂತ ಒಳ್ಳೆಯದ ಹರಿಸಿ, ಒಳ್ಳೆಯದನ್ನು ಮಾತಾಡ್ತಾ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ, ಒಳ್ಳೆಯದನ್ನೇ ನಾವು ಹರಿಸಿದ್ರೆ, ನಾವು ಇನ್ನೊಬ್ಬರು ಒಳ್ಳೆಯದಾಗಲಿ ಅಂದರೆ ಖಂಡಿತ ಭಗವಂತ ನಮ್ಮ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಅದಕ್ಕೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. 2 ದಿವಸ ತಡ ಆಗಬಹುದು, 3ನೇ ದಿವಸ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಸ್ವತಃ ಗುರೂಜಿಯವರೇ ಕರೆಯನ್ನ ಕೊಟ್ಟಿದ್ದಾರೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತೀರಾ ಅಂದ್ಕೊಳ್ತಾ, ನಿಮ್ಮ ಸಮಸ್ಯೆಗಳಿಗೆ ನೇರ ಪರಿಹಾರ ಕೊಡುವಂತ ಸ್ವರ ಜ್ಯೋತಿಷ್ಯ ವಿಭಾಗವನ್ನ ಪ್ರಾರಂಭ ಮಾಡೋಣ. ಈ ವಿಭಾಗದ ಇವತ್ತಿನ ಮೊದಲ ಕರೆ ಯಾರು ಅಂತ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಾವು
ಕಲಬುರಗಿ ಹತ್ರ ಆಳಂದಿಂದ ಮೇಡಮ್. ಹಾ, ತಮ್ಮ ಹೆಸರೇನಮ್ಮ? ನೀಲಮ್ಮ ಅಂತ ಮೇಡಮ್. ನೀಲಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಡಿ. ಹೌದ್ರಿ ಮೇಡಮ್. ಹಲೋ, ನಮಸ್ಕಾರ ಗುರುಜಿ, ನಿಮ್ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಿಮ್ ಕರೆ ಸಿಕ್ಕಿದ್ರು ಬಹಳ ಖುಷಿ ಆಗಿದೆ ಗುರುಜಿ. ಕನಸಾಗಿತ್ತು ನಂಗೆ ಇವತ್ತು ನೆನ್ಸಾಗ್ಬಿಡ್ತು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಆರಾಮಾಗಿದ್ದೀರಾ? ನೋಡಮ್ಮ, ನಿನ್ನ ಮುಂದೆ ಆನಂದವಾಗಿ ಕೂತಿದ್ದೇನೆ. ಬಂದದ್ದೇನೇ ಬಂದರೂ ಸಹಿತ ಬರ್ತಕ್ಕಂಥದ್ರ ಧೂಳು ಅಂತ ತಿಳ್ಕೊಂಡು ಮೈ ಕೊಡುಕೊಳ್ತಾ ಇರಬೇಕು, ಬಂದು ಕೆಲಸ ಮಾಡ್ತಾ ಇರಬೇಕು. ಯಾಕಂದ್ರೆ ಕಾರ್ಯಕ್ರಮ ನೋಡಿ ನಮ್ ದುಃಖನೆಲ್ಲ ಮರಿತೇವೆ ಗುರುಜಿ ನಾವು. ಬೇಕಮ್ಮ, ಯಾಕೆಂದ್ರೆ ಒಬ್ಬರ ಸಮಸ್ಯೆ ಒಬ್ಬರು ನೋಡ್ಕೊಂಡು ಏನೋ ಒಂದಿಷ್ಟು ತಿಳಿದಿರ್ತಕ್ಕಂತಹ ವಿದ್ವತ್ತಿನಿಂದ 4 ಜನಕ್ಕೆ ಬೆಳಕಾಗೋ ತರ ಇದ್ದು ಈ ಒಂದು ಧರ್ಮ ಕಾರ್ಯದಿಂದ 4 ಮನೆ ಬೆಳಕಾಗ್ತಾ ಇದೆ, ಒಂದಿಷ್ಟು ನೆಮ್ಮದಿ ಸಿಗ್ತಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದಿದೆ ತಾಯಿ? ಗುರುಜಿ ನಿಮ್ ಮುಖ ನೋಡಿದ್ರೆ ಸಮಾಧಾನ ಗುರುಜಿ. ದಿವಸ ನಾವು ಆಗ್ಲಿಮ್ಮ. ಹಾ ಗುರುಜಿ, ನಾನ್ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ಸಮಸ್ಯೆ ತಾಯಿ? ನಮ್ಮ ಗಂಡನ ಮನೆಯವರು ತವ್ರ ಮನೆಯವರು ಯಾರು ನಾವ್ ಹಚ್ಕೊಂಡ್ರು ಹಚ್ಕೋದಿಲ್ಲ ಗುರುಜಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ? ಇತ್ತೀಚಿಗಟ್ಟೆ ನಮ್ಮಮ್ಮ ತೀರಿ ಹೋದ್ರು ಗುರುಜಿ. ಸಮಸ್ಯೆ ಅಂತ ಹೇಳ್ಕೊಳ್ಳೋದಕ್ಕೆ ಇರೋಳೊಬ್ಬ ತಾಯಿ, ತಾಯಿನೂ ಕಳ್ಕೊಂಡಾದ ನಂತರ ಇನ್ನು ಯಾರ ಹತ್ರ ನೀನು ಕಷ್ಟ ಹಂಚ್ಕೋಬೇಕಮ್ಮ? ಹೌದು ಗುರುಜಿ, ದೊಡ್ಡ ದುಃಖ ಅಂದ್ರೆ ಅದೇ ಗುರುಜಿ. ಇರ್ಲಿಮ್ಮ, ಧೈರ್ಯ ತಂದ್ಕೊ. ಆದ್ರೆ ನನಗೆ ಆಪರೇಷನ್ ಆಯ್ತು ಗುರುಜಿ. ಹೋದ ಜನವರಿ 10 ಆಗಿದೆ ಗುರುಜಿ. ನೋವು ಕಮ್ಮಿ ಇಲ್ಲ ಗುರುಜಿ. ಡಾಕ್ಟರ್ ತೋರಿಸಿದ್ರೆ ಅವ್ರು ಏನು ಇಲ್ಲ ಸಮಸ್ಯೆ ಅಂತ ಹೇಳ್ತಾರೆ. ನನಗಂತೂ ಬಹಳ ತ್ರಾಸ ಐತಿ ಗುರುಜಿ. ಎಡಕಿನ ಸೈಡ್ ಬಹಳ ತ್ರಾಸ ಐತಿ ಗುರುಜಿ. ಒಂದ್ ಕೆಲಸ ಮಾಡಮ್ಮ, ಒಂದ್ ಕೆಲಸ ಮಾಡು. ದೇಹದಲ್ಲಿ ಪೌಷ್ಟಿಕಾಂಶಕ್ಕೆ ಕಡಿಮೆ ಆದ್ರೂ ಹಾಗಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ರೀತಿ ಸ್ವಲ್ಪ ಅಶ್ವಗಂಧ, ಜೇನುತುಪ್ಪ, ಹಾಲು ಇಂಥದ್ದನ್ನ ಸ್ವಲ್ಪ ಹೆಚ್ಚು ನೀನು ಆಹಾರದಲ್ಲಿ ತೆಗೆದುಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಮತ್ತೆ ಆದಷ್ಟು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಗೋ. ಹಸಿ ತರಕಾರಿಗಳನ್ನ ಮತ್ತು ಸೊಪ್ಪು ಜಾಸ್ತಿ, ನಿಮಗೆ ವಿಟಮಿನ್ ಸಿಗುವಂಥದ್ದು ಸೊಪ್ಪು ತಗೊಳ್ಬೇಕು. ಸೊಪ್ಪಿನ ಪದಾರ್ಥಗಳು ಜಾಸ್ತಿ ತೆಗೆದುಕೊಂಡ್ರೆ ಖಂಡಿತ ನಿಂಗೆ ಚೆನ್ನಾಗಿ ಅನುಕೂಲ ಆಗುತ್ತೆ ತಾಯಿ. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಸ್ವರತರಂಗದಲ್ಲಿ ಪ್ರಸ್ತುತ ಈಗಿರ್ತಕ್ಕಂಥ ನಿನ್ನ ಈ ಬಾಧೆ ಇನ್ನೊಂದು 4 ತಿಂಗಳು ನಿನಗೆ ಈ ಕಷ್ಟ ಹಾಗೇ ಇರುತ್ತಮ್ಮ. ನೀ 4 ತಿಂಗಳು ಕಳೀಲಿ ತಾಯಿ, ಭಾಳ ಅನುಕೂಲ ಆಗುತ್ತೆ, ನೆಮ್ಮದಿಯುತವಾಗಿರ್ತೀಯ ನೀನು. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಾಗೇಂದ್ರ ಮೇಡಮ್. ನಾಗೇಂದ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮನಗರ ಬಸವನಪುರದಿಂದ ಮೇಡಮ್. ರಾಮನಗರದಿಂದ? ಹೌದು ಮೇಡಮ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹೊರಗೆ ಬಂದು ಮಾತನಾಡ್ತೀರಾ ನಾಗೇಂದ್ರ ಅವರೇ? ಹೊರಗಡೆ ಇದ್ದೀನಲ್ಲ ಮೇಡಮ್. ಹೌದಾ? ಗುರೂಜಿ ಇದ್ದಾರೆ, ಮಾತನಾಡಿ, ತಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಡಿ. ಹೇಳ್ಕೊಡಿ ಮೇಡಮ್. ಹಲೋ. ಹಲೋ, ಹೇಳಿ ಸರ್. ಹಲೋ, ಹೇಳಿ 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 ರವಿ ಅವರೇ. ಯಾರ ಹತ್ರ ಮಾತಾಡ್ತಿದ್ದೀರಿ? ಮಾತಾಡ್ತಾ ಇದ್ದೀನಿ. ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಡಿ ನಾಗೇಂದ್ರ ಅವರೇ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ, ಹೇಳಿಪ್ಪ. ಆರಾಮಿದ್ದೀರಾ ಗುರುಜಿ? ಹಾ, ಚೆನ್ನಾಗಿದ್ದೀನಪ್ಪ. ನಾನು ಡೈಲಿ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಗುರುಜಿ ನಿಮ್ದ. ತುಂಬಾ ಸಂತೋಷ ಆಯ್ತು ಗುರುಜಿ ನನ್ಗೆ. ಒಳ್ಳೇದಾಗ್ಲಿಪ್ಪ. ಅದೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಅದಕ್ಕೆ ಕಾಲ್ ಮಾಡಿದೆ ಗುರುಜಿ. ಖಂಡಿತ ಒಳ್ಳೇದಾಗತ್ತೆ. ಒಳ್ಳೆ ಸಮಯ ಇದೆ ಈಗ, ಬಹಳ ಒಳ್ಳೆ ಕಾಲ. ಮೇವರೆಗೂ ವೆಯ್ಟ್ ಮಾಡಿ, ಮೇ ಕಳೆದ ಮೇಲೆ ನೀವು ಪ್ರಯತ್ನ ಮಾಡಿ. ಓಕೆ ಗುರುಜಿ. ಮೇ ಕಳೆದ ಮೇಲೆ ಪ್ರಯತ್ನ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನು ನೋಡ್ತೀರಿ. ಓಕೆ ಗುರುಜಿ. ಆಮೇಲೆ ನಮ್ಮ ಅಕ್ಕನ ಮಗಳ ಬಗ್ಗೆ ಒಬ್ಬರು ಕೇಳಬೇಕಾಯ್ತು ಗುರುಜಿ. ಅವ್ರ ಪಕ್ಕದಲ್ಲಿದ್ದಾರಾ? ಪಕ್ಕದಲ್ಲೇ ಇದ್ದಾರೆ ಗುರುಜಿ. ಕೊಡಿ ಫೋನ್. ಚಿಕ್ಕ ಪಾಪು ಗುರುಜಿ ಅದು ನಮ್ ಕೊಟ್ಟು. ನಾಗೇಂದ್ರ ಅವರೇ, ಇದು ಸ್ವರ ಜ್ಯೋತಿಷ್ಯ ವಿಭಾಗ. ಯಾರಿಗೆ ಸಮಸ್ಯೆ ಇರುತ್ತೆ ಅವರೇ ಕರೆ ಮಾಡಬೇಕು, ಗುರುಜಿ ಹತ್ರ ಮಾತನಾಡಬೇಕು. ಆ ಸ್ವರದ ಆಧಾರದ ಮೇಲೆ ಗುರುಜಿ ನಿಮ್ಗೆ ಪರಿಹಾರವನ್ನ ಕೊಡ್ತಾರೆ. ಧನ್ಯವಾದ. ಧನ್ಯವಾದ ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ವಿನಯ್ ಕುಮಾರಿ ಅಂತ. ವಿನಯ್ ಕುಮಾರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕಿಂದ ಮಾತಾಡ್ತೀರಿ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಕೊಡಿ. ಹಲೋ. ಹಲೋ, ನಮಸ್ಕಾರ ಮಗು, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನನ್ನ ಹೆಸರು ವಿನಯ್ ಕುಮಾರಿ ಅಂತ. ನನ್ನ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು, ಹಾಗೆ ನಮ್ಮ ಅಪ್ಪನ ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ಓದ್ತಾ ಇದ್ದೆ ಮಗು? ಇವಾಗ 2nd PU ಓದ್ತಾ ಇದ್ದೀನಿ ಗುರುಜಿ. ಕಾನ್ಸಂಟ್ರೇಷನ್ ಇರಲ್ಲ ಬೇಗ. ಆದ್ರೂ ಈ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಬೇಕಲ್ವಮ್ಮ? ಹೌದು ಇದು ಗುರುಜಿ. ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್. ಇದು ಈ ಸಮಯದಲ್ಲಿ ನೀನ್ ಶ್ರಮವಿದ್ದು ಓದ್ತೀಯಾ, ಅದೇ ನಿನಗೆ ಅನುಕೂಲ ಆಗುವಂತದ್ದು. ಸ್ವಲ್ಪ ಓದೋದ್ರ ಕಡೆ ಹೆಚ್ಚು ಗಮನ ಕೊಡು.
ಒಳ್ಳೆಯದಾಗಲಿ. ಓದನ್ನ ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳನ್ನು ಈಗಾಗಲೇ ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಹೌದಾ ಗುರುಜಿ? ಅದನ್ನು ನೀನು ಪಠನೆ ಮಾಡ್ತಾ ಬಂದರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೆಯದಾಗಲಿ ಮಗು. ಧನ್ಯವಾದ ವಿನಯ್ ಕುಮಾರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸ್ವೀಕರಿಸ್ತೀನಿ. ಹಲೋ ಹಲೋ, ನಮಸ್ತೆ ನಮಸ್ತೆ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡ್ಬೇಕಮ್ಮ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನಮಸ್ತೆ. ತಮ್ಮ ಹೆಸರೇನಮ್ಮ? ನನ್ನ ಹೆಸರು ಜ್ಯೋತಿ ಅಂತ ಮೇಡಮ್. ಜ್ಯೋತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿನಿಂದ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ, ತಮ್ಮ ಸಮಸ್ಯೆಯನ್ನ ಹೇಳ್ಕೊಡಿ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ನಾನು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಗುರೂಜಿ. ಲಾಸ್ಟ್ 14ನೇ ಹೋದ ವರ್ಷ ಬಂದು ಫೆಬ್ರವರಿನಲ್ಲಿ ಮೈಗೆ ಹುಷಾರಿರ್ಲಿಲ್ಲ ನನಗೆ. ಅವಾಗ ನೀವು ಕನ್ಸಲ್ ಬಂದು ಆಶೀರ್ವಾದ ಮಾಡಿದ್ರಿ ಗುರೂಜಿ. ಫೆಬ್ರವರಿ 10ನೇ ತಾರೀಕು ಗುರೂಜಿ. ನನಗೆ ಅಷ್ಟು ತುಂಬಾ ಜ್ವರ ಬಂದು ಇದಾಗ್ಬಿಟ್ಟಿದೆ ಗುರೂಜಿ. ತುಂಬಾ ಸಮಸ್ಯೆ ಇದೆ ಗುರೂಜಿ ನಂದು. ನನಗೆ ಮಕ್ಕಳು ಇಬ್ರು, ಅವರು ಸರಿಯಾಗಿ ನನ್ನ ನೋಡ್ತಾ ಇಲ್ಲ ಗುರೂಜಿ. ಆದ್ರೆ ಏನು ಈಗ ಸ್ವಲ್ಪ ನೋಡ್ತಾ ಇದ್ದಾರೆ. ನನ್ಗೆ ಯಾರು ಸಪೋರ್ಟ್ ಇಲ್ಲ ಗುರೂಜಿ. ತಂದೆ ತಾಯಿ ಇಲ್ಲ, ಅತ್ತೆ ಮಾವ ಇಲ್ಲ, ಯಾರು ಇಲ್ಲ. ಒಬ್ಳೇ ಒಂಟಿ ಇದ್ದೀನಿ ಗುರೂಜಿ ನಾನು. ಈಗ ನನಗೆ ಇವಾಗ ನಮ್ಮ ತಂದೆ ಕಡೆಯಿಂದ ಆಸ್ತಿ ಬರ್ಬೇಕಾಗಿತ್ತು. ಅದನ್ನೇ ಬರುತ್ತಾ ಇಲ್ವಾ ಅಂತ ಒಂದು ಆರೋಗ್ಯ ಬೇರೆ ಸರಿ ಇರಲ್ಲ ನನ್ಗೆ. ಯಾವಾಗೂನು ಏನೇನೋ ಕನಸುಗಳು ಬೀಳ್ತೈತೆ ಗುರೂಜಿ. ನನಗೆ ನೈಟಲ್ಲಿ ನಿದ್ರೆನೆ ಬರಲ್ಲ ಗುರೂಜಿ ನನ್ಗೆ. ಒಂದು ಮಲಗೋ ಸ್ಥಳ ಬದಲಾವಣೆ ಮಾಡಿಸಿ. ನೀವು ಮಲಗ್ತಾ ಇದ್ದೀರಲ್ಲ, ಮಲಗುವಂತ ಸ್ಥಳ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ದಿಕ್ಕು ಬದಲಾಯಿಸಿ. ಯಾವ ದಿಕ್ಕಲ್ಲಿ ಹೆಚ್ಚು ತಲೆ ಹಾಕೊಂಡು ಮಲಗ್ತಿರ್ತೀರೋ ಈಗ ಆ ದಿಕ್ಕನ್ನು ಒಂದ್ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಎರಡೇದು, ರಾತ್ರಿ ಹೊತ್ತು ಮಲಗೋದಿಕ್ಕೆ ಮುನ್ನ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆ ಉದ್ದಿನ ಬೇಳೆ ಎರಡೂ ಒಟ್ಟಿಗೆ ದೃಷ್ಟಿ ತೆಗೆದು ಆಚೆ ಕಡೆ ಹಸರು ಗಿಡಗಳ ಮೇಲೆ ಹಾಕಿ ನಂತರ ನೀವು ನಿದ್ದೆ ಬನ್ನಿ. ಆಗ ಖಂಡಿತ ನಿದ್ದೆನೂ ಚೆನ್ನಾಗಿರುತ್ತೆ. ಜೊತೆ ಯಾವುದೇ ತರಹ ಕೆಟ್ಟ ಕನಸು ಬೀಳೋದಿಲ್ಲ. ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನೀವೇನೇನು ಅಂದುಕೊಂಡಿದ್ದೀರೋ, ನಿಮ್ಮ ತಂದೆಯವರಿಂದ ಬರ್ತಕ್ಕಂಥ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳಾಗಿರ್ಬೋದು, ಇವೆಲ್ಲಕ್ಕೂ ಸಹಿತ ಇನ್ನು ಮೇವರೆಗೂ ಸ್ವಲ್ಪ ಕಾಯ್ಬೇಕಾಗತ್ತೆ ತಾವು. ಈ ಮೇ ತಿಂಗಳು ಕಳೆದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೇದಾಗ್ಲಮ್ಮ. ಮತ್ತೆ ಕರೆ ಇದೆ, ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅಮ್ಮ, ನಾವಿಲ್ಲಿ ಮೈಸೂರು ರಸ್ತೆ ಪಂದ್ರಪಾಳ್ಯದಿಂದ. ಗುರುಜಿ ಇದಾರೆ, ಮಾತನಾಡಿ. ನನ್ನ ಹೆಸರು ಮುನಿಯಪ್ಪ ಅಂತ ಹೇಳಿ. ಮಾತನಾಡಿ, ಗುರುಜಿ ಇದಾರೆ. ಗುರುಜಿ ನಮಸ್ತೆ. ನಮಸ್ತೆ ಮುನಿಯಪ್ಪ ಅವರೇ, ಹೇಳಿ. ದಯಮಾಡಿ ಈ ಪಾಪಿ ಲೋಕದ ಜನರಲ್ಲಿ ಪುಣ್ಯಾತ್ಮರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲಾ ತರದ ಜನಾಂಗ ಇರೋದ್ರಿಂದ ದಯವಿಟ್ಟು ನೀವು ನಿಮ್ಮ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ ನಾನು ಒಳ್ಳೆಯವ್ರ ಪರವಾಗಿ ತಮಗೆ ಕ್ಷಮೆಯನ್ನ ಕೇಳ್ತೀನಿ. 1. 2ನೇ ವಿಚಾರ, ದಯವಿಟ್ಟು ಏನ್ ನೆನ್ನೆ ನಡೆದಂತದಕ್ಕೆ ತಾವು ಏನು ವೈಚಲಿತವಾಗಬಾರ್ದು. ನಿಮ್ಮ ಸೇವೆ ಭಗವಂತನ ಕೈಯಲ್ಲಿ ಇರೋದ್ರಿಂದ ಆ ಭಗವಂತ ನಡೆಸ್ತಿದ್ದಾನೆ. ನೀವು ಜನರಿಗೆ ಒಂದು ಒಳ್ಳೇದ್ ಮಾಡ್ತಾ ಇದ್ದೀರಾ. ಇದು ಸತ್ಯವಾದಂತ ಮಾತು. ಯಾಕೆ ನಾನು ಫಸ್ಟೇ ಆ ವಿಚಾರಕ್ಕೆ ಬಂದೆ ಅಂದ್ರೆ, ನಂಗೆ ತುಂಬಾ ನೋವಾಯ್ತು ನೆನ್ನೆ. ಎಲ್ಲೋ ಇವತ್ತು ಜನ ಒಳ್ಳೇದನ್ನ ಬಿಂಬಿಸೋದ್ರ ಬದಲಿಗೆ ಯಾವ್ದೋ ಗೊತ್ತಿಲ್ಲದೆ ಇರೋಂತ ವಿಚಾರನ ಜನರ ಮನಸ್ಸಿಗೆ ತಟ್ಟಿ ದಾರಿ ತಪ್ಪಿಸೋಂತ ಕೆಲಸ ಇದು ನಿಮ್ಗೊಬ್ಬರಿಗಲ್ಲ ಅಂತ ಸತ್ಯಹರಿಶ್ಚಂದ್ರನಿಗೂ ನಡೆದಿದ್ದು. ಶ್ರೀರಾಮಚಂದ್ರನು ಕಾಡಿಗೆ ಹೋಗಿದ್ದು, ಇವೆಲ್ಲ ಗೊತ್ತಿರ್ತಕ್ಕಂಥ ದೊಡ್ಡ ದೊಡ್ಡ ವಿಚಾರಗಳಾಗಿರೋದ್ರಿಂದ ತಾವುಗಳು ಇನ್ನು ಮುಂದೆ ಇನ್ನು ಹೆಚ್ಚಿನ ರೀತಿಲಿ ಇನ್ನೂ ಗಟ್ಟಿಗರಾಗೋದ್ರಿ ನೀವು. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಕೆಟ್ಟದ್ ನಡೀತಾ ಇದೆ ಅಂದ್ರೆ 10 ಜನ ಹೋಗಿ ನೋಡ್ತಾರೆ. ಅಲ್ಲಿ ಯಾವ್ದೋ ಒಳ್ಳೇದ್ ನಡೀತಾ ಇದೆ ಅಂದ್ರೆ ಅಯ್ಯೋ ಅದೇನೋ ಮಾಡ್ತಾವ್ರೆ ಅಂತಾರೆ. ಸೊ ಅವರು ಇವಾಗ ನಾವ್ ಯಾವ್ದೇ ಚಾನೆಲ್ ನಾನು ಗುರುತಿಸಿ ಹೇಳ್ತಾ ಇಲ್ಲ. ದಯವಿಟ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇರ್ತಕ್ಕಂಥ ಜನರಿಗೆ ದಯವಿಟ್ಟು ಯಾವುದೇ ಪತ್ರಿಕೆ, ಯಾವುದೇ ಚಾನಲ್, ಯಾವುದೇ ವ್ಯಕ್ತಿ ಆಗ್ಲಿ ಅವ್ರಿಗೊಂದು ಪ್ರೋತ್ಸಾಹ ಕೊಡಿ. ಯಾವುದೋ ಇಲ್ಲಿ ನಡೆಯದೇ ಇದ್ದಂಥದ್ದು ಅಥವಾ ತಮ್ಮ ಗಮನಕ್ಕೆ ಬಂದಿಲ್ಲ, ಅದು ಮೊನ್ನೆ ನಡೆದಂಥದ್ದು ಅಂತ ಗೊತ್ತಾಯ್ತು ಸ್ವಾಮೀಜಿ. ಅದನ್ನ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದೀನಿ ನಾನು. ತಮಗೆ ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇಲ್ಲ. ಸೊ ಒಂದ್ ವಿಚಾರ ನಾನು ಜನತೆಗೆ ಹೇಳ್ತೀನಿ, ದಯಮಾಡಿ ಜನರು ಏನ್ ನಿಮ್ ನಂಬಿಕೆನ ಇಟ್ಟಿದ್ದೀರಾ ಆ ನಂಬಿಕೆಗೆ ಯಾವತ್ತು ಅವ್ರ ಕಡೆಯಿಂದ, ಗುರೂಜಿ ಕಡೆಯಿಂದ ಅನ್ಯಾಯ ಆಗಲ್ಲ, ಮೋಸ ಆಗಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ಟಿವಿಲಿ ಒಂದು ಲೈನ್ ಸಿಕ್ತು ಅಂದ ತಕ್ಷಣ ಸುಮ್ಮನೆ ಬಾಯಿಗೆ ಬಂದಿದ್ ಮಾತಾಡೋಂಥದ್ದು, ಅಥವಾ ಅವ್ರ ಎದುರಲ್ಲಿ ಅದೇ ಆನಂದ್ ಗುರೂಜಿ ಅವ್ರ ಎದುರಲ್ಲಿ ಎಷ್ಟೋ ಜನ ನಾನು ನೋಡಿದ್ದೀನಿ ದೀರ್ಘ ನಮಸ್ಕಾರ ಮಾಡ್ತಿದ್ದಿದ್ದು. ಇವತ್ತು ಅವರಲ್ಲಿ ಯಾರೋ ಕೆಲವ್ರು ಮಾತಾಡಿದ್ರು, ಭಗವಂತ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ. ಮತ್ತೆ ನಾನ್ ಮತ್ತೊಂದು ಹೇಳ್ತೀನಿ, ಯಾವುದೇ ಚಾನಲ್ ಅವರು ಒಳ್ಳೇದನ್ನ ಗಮನ ಹರಿಸಿ. ಯಾಕೆಂದ್ರೆ ಇಲ್ಲಿ ಶನೇಶ್ವರ ಯಾಗ
ಏನಾದ್ರ ಅವಶ್ಯಕತೆ ಗುರೂಜಿಗೆ ಇರ್ಲಿಲ್ಲ. ಯಾಕೆಂದ್ರೆ ಲೋಕ ಕಲ್ಯಾಣ ಅಂತ 12 ಕುಂಡಲಗಳನ್ನ ರಚನೆ ಮಾಡಿ ಅಂತ ಒಂದು ಜನರ ಮಧ್ಯೆ ಒಂದು ಹೊಟ್ಟೆಗೆ ತಿಂಡಿ ಸಹಿತ ತಿಂದೆ 2 ಸಾರಿ ತಲೆ ಸುತ್ತ ಬಂತು. ನನಗ್ ಗೊತ್ತು, ನಾನೇ ಇದ್ದಿದ್ದು ಹಿಂದೆ ಗುರೂಜಿ ಹಿಂದೆ. ನಾವಾಗ ಹಿಡ್ದಂತದ್ದು ಇವತ್ತು ಬೇಕಾದ್ರೆ ಕ್ಲಿಪ್ಸ್ ಹಾಕಿ ನೋಡಿ, ಮೈಕ್ ನನ್ನ ಕೈಲಿ ಕೊಟ್ರಿ, ಯಾಕೆಂದ್ರೆ ಅವಾಗ ನಿಮ್ಗೆ ತಲೆ ಸುತ್ತ ಬಂತು ಅಂತ. ಇವೆಲ್ಲ ನಾವು ಕಣ್ಣಾರ ಕಂಡಿದೀವಿ. ನಿಜ ಈಗೇನು ಅಂದ್ರೆ 100 ಜನನು ಸೈ ಅನ್ಸಕ್ ಆಗಿರಲ್ಲ. ಅದು ಏನಾಗ್ತದೆ ಅಂದ್ರೆ ಈಗ ಪೇಪರ್ ಅಲ್ಲೇ ಬರುತ್ತೆ ರಾಶಿ, ಸಿಂಹ ರಾಶಿ ಈ ದಿನ ನಿಮ್ಗೆ ಆಪತ್ತಿದೆ ಅಂತಾರೆ. ಮುನಿಯಪ್ಪ ನಾನೊಬ್ನೇನಾ? ಯಾರಿಗೂ ಆಗ್ತದೆ. ಒಂದು ಎಲ್ಲೋ ಒಂದು ಸಣ್ಣ ಮನೋಭಾವಗಳನ್ನ ಇಟ್ಕೊಂಡು ಮತ್ತೆ ರಾಯಚೂರಲ್ಲಿ ಮಾಡಿದ್ರು, ಅವತ್ತೇನು ಅವಘಡ ನಡೀಲಿಲ್ಲ. ಮತ್ತೆ ನಾವಿಲ್ಲಿ ಶನೇಶ್ವರ ಯಾಗದಲ್ಲಿ ನಮಗ್ ಗೊತ್ತಿದ್ದಂಗೆ 50 ರಿಂದ 60 ಸಾವಿರ ಜನ ಬಂದಿದ್ರು. ದಯವಿಟ್ಟು ನಾನು ವಾಹಿನಿ ಮೂಲಕ ಈ ನಿನ್ನೆ ಮಾತಾಡ್ದಂತವ್ರಿಗೆ ಎಲ್ಲಾರ್ಗೂ ಕೇಳ್ತಾ ಇದ್ದೀನಿ, ಒಂದು ಪೊಲೀಸ್ ರಿಪೋರ್ಟ್ ತಗೊಳ್ಳಿ ನೀವು. ಏನಾದ್ರೂ ಒಂದೇ ಒಂದು ಕಿಂಚಿತ್ತು ಅವಘಡ ನಡೆದಿದ್ಯಾ ಅಂತ. ಮತ್ತೆ ಇನ್ನು ಕೆಲವು ರಾಯಚೂರಲ್ಲಿ ಮಾಡಿದ್ವು, ಚಿತ್ರದುರ್ಗದಲ್ಲಿ ಮಾಡಿದ್ವಿ, ಹೊಸಕೋಟೆಯಲ್ಲಿ ಮಾಡಿದ್ವಿ. ಎಲ್ಲಾದ್ರೂ ಒಂದು ಕಿಂಚಿತ್ ಸಮಸ್ಯೆ ಆಗಿದ್ರೆ ದಯವಿಟ್ಟು ನೀವು ಅದ್ರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಬೇಕಾದ್ರೆ ನೀವೆಲ್ಲರೂ ಹೋರಾಟಕ್ಕೆ ಬನ್ನಿ. ನಾನು ಬೇಕಾದ್ರೆ ನಾನು ಗುರೂಜಿ ಆಪೋಸಿಟ್ ಆಗಿ ಬಂದು ತಮ್ಮ ಜೊತೆಲಿ ನಿಂತ್ಕೊಂತೀನಿ. ಆದ್ರೆ ವಿನಾಕಾರಣ ಗುರೂಜಿಯವರ ಗಮನದಲ್ಲಿ ಇಲ್ದಂತ ವಿಚಾರನ ಬಿಂಬಿಸಿ ಅವ್ರನ್ನ ತೇಜೋವಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಭಗವಂತನ ಒಂದು ಪ್ರೇರಣೆಯಿಂದ, ಯಾಕೆಂದ್ರೆ ಯಾವುದೇ ಒಂದು ಕಲ್ಲು ಮೋರಿಲ್ ಬಿದ್ದಂತ ಕಲ್ಲು ಸಹಿತ ಒಬ್ಬ ಕ್ಲೀನ್ ಆಗಿ ಬೊಂಬೆ ಕೆತ್ತೋನ್ ಕೆಲ್ ಸಿಕ್ಬಿಟ್ರೆ ಅದು ವಿಗ್ರಹ ಆಗ್ತದೆ. ಹಾಗೆ ಕಷ್ಟ ಸುಖ ಹೇಳಿದ್ರು ನಿನ್ನೆ ಎಲ್ಲ. ನೀವ್ ಹೇಳ್ದಂತೆ ಕಷ್ಟಗಳನ್ನೇ ಎದುರಿಸ್ಕೊಂಡು ಇವತ್ತೊಂದು ವಿಗ್ರಹ ಆಗಿದೆ. ಅದಕ್ಕೆ ಗೌರವ ಕೊಟ್ಟು ಲೋಕ ಕಲ್ಯಾಣಕ್ಕೆ ಒಂದು ಸಹಕಾರ ಕೊಡ್ಬೇಕು. ಗುರೂಜಿ, ನಾನು ಮಾತಾಡಿದ್ರೆ ಇಡೀ ದಿವಸ ಮಾತಾಡ್ತೀನಿ ತಮ್ಮ ಬಗ್ಗೆ, ಒಳ್ಳೇದ್ರ ಬಗ್ಗೆ. ಕೆಟ್ಟದ್ದು ನಾನು ನೋಡಿಲ್ಲ, ನನಗ್ ಗೊತ್ತಿಲ್ಲ. ಆ ಭಗವಂತ ನಿಮ್ ಕೈಯಲ್ಲಿ ಕೆಟ್ಟದ್ ಮಾಡ್ಸಲ್ಲ ಅಂತ ನಂಬಿಕೆನೂ ನಮ್ಗಿದೆ. ಆದ್ರಿಂದ ತಾವಿಚಲಿತರಾಗದೆ ಏನ್ ತಮ್ಮ ಸೇವೆ ಸಲ್ಲಿಸ್ತಾ ಹೋಗ್ತಾ ಇದ್ದೀರಾ, ದಯಮಾಡಿ ಸಲ್ಲಿಸ್ತಾ ಹೋಗಿ. ಕೆಟ್ಟದ್ದಾದಂತ ದಿನ ನಾವು ಖಂಡಿತವಲ್ಲೂ ತಮ್ಮನ್ನ ಕೇಳುವಂತ ಸಮಯ ಬಂದ ಖಂಡಿತವಲ್ಲೂ ಕೇಳ್ತೀವಿ. ಆದ್ರೆ ಎಂದೂ ನೀವು ಆ ರೀತಿ ಆಲೋಚನೆ ಸಹಿತ ಮಾಡಲ್ಲ. ಯಾಕೆ ನಿಮ್ಮ ಒಂದು ಆ ಮುಗ್ಧತೆನೆ ನಮ್ಗೆ ಮನಸ್ಸಿಗೆ ಹಿಡಿಸಿದ್ದು. ನಾವು ನೋಡಿದೀವಿ ಎಲ್ಲಾರನ್ನು, ಈ ನಿಜ ಎಲ್ಲಾರನ್ನೂ ನೋಡಿದೀವಿ ನಾವು, ಸ್ವಾಮೀಜಿಗಳನ್ನ ಪ್ರತಿಯೊಬ್ಬರನ್ನು ನೋಡಿದೀವಿ. ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮುಗ್ಧತೆ. ಆ ಮುಗ್ಧತೆನ ಎಲ್ಲೋ ಒಂದ್ ಕಡೆ ನಿನ್ನೆ ಒಂದು ಕೆಡಿಸ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು. ಅದ್ರ ನಿಜ ಸಹಿಸಲಾರ್ದಂತ ಜನ ಏನ್ ಮಾಡ್ತಾರೆ ಇವತ್ತು, ಏನೋ ಒಂದ್ ಮಾಡ್ಬೇಕು ಅಂತಾರೆ. ದಯವಿಟ್ಟು ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಇವತ್ತಿನ ದಿನದಿಂದಾದ್ರೂ ನಿಮ್ ಮನಸ್ಸುಗಳ ಬದಲಾವಣೆ ಆಗ್ಲಿ. ಗುರೂಜಿಯವ್ರ ಜೊತೆ ಕೈ ಜೋಡಿಸಿ ಆವತ್ ನಿಮ್ಗೆ ಅದ್ರ ಆನಂದ ಗೊತ್ತಾಗ್ತದೆ. ನಾನ್ ಮತ್ತೊಂದ್ಸರಿ ಹೇಳ್ತೀನಿ, ಇವತ್ತಿನ ತನಕ ಗುರೂಜಿಯವ್ರು ಹೇಳಿ ಇಲ್ಲಿಯ ತನಕ ಒಂದು ದಿವಸ ಆದ್ರೂ ನನ್ನ ಕಷ್ಟ ಏನ್ ಗುರೂಜಿ ಅಂತ ಕೇಳಿಲ್ಲ. ಯಾಕೆಂದ್ರೆ ಅವ್ರು ನೋಡ್ತಿದ್ರೆ ನಮ್ಗೆ ಏನು ಇಲ್ದಂಗ್ ಕಾಣ್ತದೆ. ಸೊ ಇದೆಲ್ಲ ಎಲ್ಲೋ ಒಂದ್ ಕಡೆ ಆಧ್ಯಾತ್ಮಿಕತೆ ಇವತ್ತು ನಶಿಸಿ ಹೋಗುವಂತ ಕಾಲದಲ್ಲಿ ಜನರನ್ನ ಎಚ್ಚರಿಸಿ ಆಧ್ಯಾತ್ಮಿಕತೆ ಕಡೆ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಸಹಿಸ್ಕೊಬೇಕು ನೀವು ಜನ. ಬಹಳ ಮುಖ್ಯವಾದ ಒಂದೇ ಒಂದು ವಿಚಾರ ಹೇಳ್ತೀನಿ. ಅಮೆರಿಕ ಇವತ್ತು ಎಷ್ಟು ದೊಡ್ಡ ದೇಶ. ಆ ದೇಶದಲ್ಲಿ ಆ ವೈಟ್ ಹೌಸ್ ಅಲ್ಲಿ ನಮ್ಮ ದೇಶದ ಒಬ್ಬ ನಮ್ಮ ಮಂತ್ರಿಗಳವ್ರನ್ನ ಕರೆಸಿ ಪೂಜೆ ಮಾಡಿಸೋರು. ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ದೇಶದ ಸಂಸ್ಕಾರ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆ ನಾವು ಇಡೀ ಪ್ರಪಂಚ ಹೋಗ್ತಾ ಐತೆ. ಆದ್ರೆ ಇಲ್ಲಿನ ಜನ ಸಹಿಸ್ತಾ ಇಲ್ವಲ್ಲ, ಯಾಕೆ? ಅದನ್ನ ಬಿಡಿ. ಲೋಕ ಕಲ್ಯಾಣಕ್ಕೆ ಹೊರಟವ್ರು ಹಿಂದೆ ನಾವು ಹೋಗೋಣ. ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ತದೆ, ಸಮಾಜಕ್ಕೂ ಒಳ್ಳೇದಾಗ್ತದೆ. ಗುರುಜಿ ಜಾಸ್ತಿ ಮಾತಾಡೋಣ ಗುರುಜಿ. ಇಲ್ಲಿ ಮಾತಿಲ್ಲ. ನಿಮ್ಮ ಮನದಾಳದ ಮಾತನ್ನು ನೀವು ಆಡಿದ್ದೀರಿ. ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಭಗವಂತನಿಗೆ ಬಿಟ್ಟಂಥ ವಿಚಾರ. ಆದರೆ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡೋಣ. ಆದರೂ ನಾನು ಸ್ಪಷ್ಟೀಕರಿಸಿದ್ದೀನಿ, ಆ ಕಾರ್ಯಕ್ರಮಕ್ಕೂ ನನಗೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ. ಆದರೂ ಮೇಲಿಂದ ಮೇಲೆ ಅದರಲ್ಲಿ ಒಂದು ವಾಹಿನಿಯಲ್ಲಿ ನಿಲ್ಲಿಸಿ ಮಾತಾಡದ ಬರೀ ಎಲ್ಲ ಅವ್ರಿಗೆ ಬೇಕಾದಂಥ ಅವ್ರ ಹತ್ರ ಮಾತಾಡ್ಸೋರು. ಅದಾದ ನಂತರ ಮತ್ತೊಂದು ವಾಹಿನಿಯಲ್ಲೂ ನಾನು ಮಾತಾಡಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಈಗ ಚಾಲೆಂಜ್ ಮಾಡ್ತೀನಿ, ನನ್ನ ನಂಬರ್ ತಗೊಳ್ಳಿ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ತಮ್ಮನ್ನ ಕೇಳಿ ನಾನು ಮುಂದಕ್ಕೆ ಹೋಗ್ಬೇಕಂತಿದ್ದೀನಿ. 2 ಸಾರಿ ನಾನು ಫೋನ್ ಮಾಡಿದೆ. ಯಾರ ವಿಷಯ ಮಾತಾಡ್ಬೇಕು ಅಂದ್ರು, ನೀವ್ ಯಾವತ್ ತೆಗೆದಿದ್ದೀರೋ ಅದೇ ವಿಚಾರ ಮಾತಾಡೋದಕ್ಕೆ ಸಮಯ ಏನ್ರಿ ಚಾನೆಲ್ಗಳವ್ರು ಒಂದೇ ಸಮಯಕ್ಕೆ ಒಂದ್ಸರಿ ಕಟ್ ಮಾಡಿದ್ರು. ಇನ್ನೊಂದ್ಸರಿ ಇದು ಉಲ್ಟಾನೇ ಹೇಳ್ಬೇಕು ಅಂದ್ಬಿಟ್ಟು, ಇಲ್ಲ ನಾನು ಸ್ವಾಮೀಜಿಯವ್ರ ವಿರುದ್ಧ ಮಾತಾಡ್ಬೇಕು, ಏನ್ ಚಾನಲ್ ಹಿಂಗಂತ 2 ಸಾರಿ ಕಟ್ ಮಾಡೋರು. ಯಾಕೆಂದ್ರೆ ನನ್ನ ಹತ್ರ ಅದು ರೆಕಾರ್ಡಿಂಗ್ ಇದೆ ಮೊಬೈಲ್ ಅಲ್ಲಿ. ಸೊ ಈ ತರ ಎಲ್ಲೋ ಕೆಲವ್ರನ್ನ ಸೃಷ್ಟಿ ಮಾಡಿ ಫೋನ್ ಮಾಡಿ ಮಾತಾಡ್ಸವ್ರೆ. ದಯವಿಟ್ಟು ಶ್ವೇತಾ ಮೇಡಮು, ಅಪರ್ಣಾ ಮೇಡಮು,
ಆ ವೀಣಾ ಅವರು ಮತ್ತೆ ಸುಬ್ಬೇಗೌಡರು ದಯಮಾಡಿ, ನಾನು ಯಾಕೆ ಇವತ್ತು ಇಷ್ಟು ನೀಟಾಗಿ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಟಿವಿ ಮುಂದೆ ಕೂತ್ ಎಲ್ಲಾರ ಹೆಸರು ಬರ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ನಿಮ್ಮಲ್ಲಿ ಗುರೂಜಿಯವ್ರ ಬಗ್ಗೆ ಅಭಿಮಾನನೂ ಐತೆ. ಎಲ್ಲೋ ಟಿವಿ ಆ ಮಾಧ್ಯಮದವ್ರು ಹೇಳ್ಕೊಟ್ಟದ ರೀತಿ ನೀವ್ ಹೇಳಿದ್ರು ಅನ್ನೋ ತರ ನಮ್ಗೆ ಕ್ಲೀನ್ ಆಗಿ ಗೋಚರ ಆಯ್ತು. ದಯಮಾಡಿ ಗುರೂಜಿಯವ್ರನ್ನ ಏನ್ ನಂಬಿದಿರೋ ಅವ್ರೆಂದೂ ಯಾರಿಗೂ ಮೋಸ ಮಾಡಲ್ಲ, ಮೋಸ ಮಾಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಜೋಪಡಿಲಿದ್ದವನು ಹಣೆ ಬರೋ ಅದೃಷ್ಟ ಕುಲಾಯಿಸಿದ್ರೆ ಅರಮನೆಗೆ ಹೋದ್ರೆ ಯಾಕೆ ಹೊಟ್ಟೆವ್ರಿ ಕೊಡ್ಬೇಕು? ಗುರೂಜಿಯವರ ಒಂದು ಶ್ರಮದಿಂದ ಅವರೆಲ್ಲೋ ಒಂದಿಷ್ಟಾಗಲ್ಲ ಗೂಡು ನಾನು ನೋಡ್ತೀನಿ. ಇವತ್ತು ಎಂತೆಂಥವ್ರು ಯಾವ್ಯಾವ ಇದರಲ್ಲಿ ಇದ್ದಾರೆ. ಆಮೇಲೆ ಯಾರೋ ಒಬ್ಬ ಭಕ್ತ ಅವನ್ ಕಾರನ್ನ ಕೊಟ್ಟಿದ್ದನ್ನೂ ಸಹಿತ ಕ್ವಶನ್ ಮಾಡ್ತಿರಾದ್ರೆ ಏನ್ ನಾವು ಎಲ್ಲಿ ಕೂತಿದೀವಿ, ಯಾವ ನೆಲಗಟ್ಟಲ್ಲಿದ್ದೀವಿ, ಎಲ್ಲಿದ್ದೀವಿ ಅನ್ನೋದನ್ನು ಮರಿತಿದೀವಿ ಸಮಯ ನಾವು. ಇರ್ಲಿ ಮುನಿಯಪ್ಪವ್ರೆ, ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಮಾಡಿದ್ದುಣ್ಣೋ ಮಹಾರಾಯ. ಇವತ್ತು ಅವ್ರು ಚೆನ್ನಾಗಿದ್ದು ಈ ತರಹ ನನ್ನ ಮನಸ್ಸನ್ನು ವಹಿಸಿದ್ರು, ನಾಳೆ ಅದ್ರ ಫಲ ಅನುಭವಿಸ್ತಾರೆ. ಬಿಡಿ, ನಾವು ಮನಸ್ಸನ್ನು ಅಂದ್ಕೊಳ್ಳೋದು ಬೇಡ. ನೀವು ನನ್ನ ಆತ್ಮೀಯರಿದ್ದೀರಿ, ಒಳ್ಳೇದಾಗಲಿ. ಹಾಗೆ ಜನಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಕಳೆದ 3 ದಿನಗಳಿಂದ ಆದಂಥ ಪ್ರತಿಯೊಂದು ವೃತ್ತಾಂತವೂ ನೋಡಿದ್ದಾರೆ. ನಾನು ನನ್ನ ರಾತ್ರಿ ಅದಕ್ಕೆ ಇನ್ನೊಂದಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಸತಿ ಕರೆ ಮಾಡಬೇಕಾದ್ರೆ, ಒಂದು ವಾಹಿನಿಯಲ್ಲಿ ಕರೆ ಮಾಡಿಸುವಾಗ ನನ್ನ ಹಿಂದೆ ಇರ್ತಕ್ಕಂಥ ಇಷ್ಟು ಜನ ಅಭಿಮಾನಿ ದೇವರಲ್ಲಿದ್ದೀರಿ. ಎಲ್ಲರೂ ಬಂದಂಥ ಎಲ್ಲ ಕರೆಗಳು ಬರೀ ನೆಗೆಟಿವ್ ಆಗೇ ಬಂತೆ ವಿನಃ ಒಂದಾದರೂ ಒಂದು ಒಳ್ಳೆ ಕರೆ ಅಂತ ಬರಬಾರ್ದಾ? ಅಲ್ಲಿಗೆ ಒಂದು ಒಳ್ಳೆ ಕರೆ ಬರೆದಿರತಕ್ಕಂಥದ್ದಾದರೆ ಆನಂದ್ ಗುರೂಜಿಯವರು ಎಲ್ಲೇ ಹೋದ್ರು ಯಾತಕ್ಕಾಗಿ ಇಷ್ಟು ಜನ ಹಿಂದೆ ಮುಂದೆ ಸುತ್ತಾ ಇದ್ದಾರೆ? ಇಷ್ಟು ಜನ ಅಭಿಮಾನಿ ದೇವರು ನನ್ನ ಹಿಂದೆ ಇದ್ದು ಇಂಥವ್ರು ಯಾರಿಗೂ ಒಬ್ರಿಗೂ ಒಂದು ಅವಕಾಶ ಸಿಗಲಿಲ್ಲ ಆ ಫೋನ್ ಕರೆಗೆ. ಅಲ್ಲಿಗೆ ಬರೀ ಕೆಟ್ಟ ಜನಕ್ಕೆ ಮಾತ್ರನೇ, ಕೆಟ್ಟದಾಗಿ ಮಾತಾಡ್ತಕ್ಕಂಥವ್ರು ಮಾತ್ರನೇ ಫೋನ್ ಕರೆ ಸಿಗ್ತಾ? ಇದೆಲ್ಲವನ್ನು ಆಲೋಚನೆ ಮಾಡಿದ್ರೆ ಮಾಡಿದಂಥ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇರಲಿ, ಆ ಮಾಡಿಸಿದಂಥವ್ರು, ಆ ಕೆಲಸಕ್ಕೆ ಭಾಗಿಯಾಗಿರ್ತಕ್ಕಂಥವ್ರು, ಅದಕ್ಕೆ ಪ್ರೇರೇಪಿತರಾಗಿರ್ತಕ್ಕಂಥವ್ರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಾವು ಇನ್ನೊಬ್ಬರು ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊಳ್ಳೋಣ. ನೀವು ನನ್ನ ಅಭಿಮಾನಿಗಳು ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಭಗವಂತನೇ ತೀರ್ಮಾನ ಮಾಡ್ತಾನೆ. ಒಳ್ಳೇದಾಗಲಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ರಮೇಶ್ ಗೌಡ ಅಂತ ಹೇಳಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ. ಗುರುಜಿ ಇದ್ದಾರೆ, ಸ್ವಾಮೀಜಿ ಕೊಡಿ. ಮಾತನಾಡಿ. ಹಲೋ. ನಮಸ್ತೆ ಸ್ವಾಮೀಜಿ. ನಮಸ್ತೆ ರಾಯರೇ, ಹೇಳಿಪ್ಪ. ನಮಸ್ತೆ. ರಮೇಶ್ ಗೌಡ ಸ್ವಾಮೀಜಿ, ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಸ್ವಾಮೀಜಿ. ಹೇಳಿ ಅಧ್ಯಕ್ಷರೇ, ನಮಸ್ಕಾರ. ಹೇಳಿ ಸ್ವಾಮೀಜಿ. ಏನಿಲ್ಲ, ಈಗ ಏನು ಈ ಘಟನೆಯಿಂದ ತಾವು ವಿಚಲಿತರಾಗಬೇಕಾಗಿಲ್ಲ. ಸ್ವಲ್ಪ ಈ ನಾಡಿನಲ್ಲಿ ಹಿಂದೆ ಹಜ್ ಯಾತ್ರೆಗೆ ಹೋದಂತ ಸಂದರ್ಭದಲ್ಲಿ ನೂಕಲಾಗಿ ಸಾವಿರಾರು ಜನ ಸತ್ತಿದ್ದಂತ ಉದಾಹರಣೆಗಳಿವೆ. ಮತ್ತೆ ಬೆನ್ನಿನ ಕಾರ್ಯಕ್ರಮಕ್ಕೆ ಬಂದಂತ ಎಡವಟ್ಟಾಗಿ ಟ್ರಾಫಿಕ್ ಆದಂತ ಉದಾಹರಣೆಗಳಿವೆ ಇವತ್ತು ನಮ್ಮ ಮುಂದೆ. ಒಬ್ಬ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ನೀವು ನಾಡಿನ ಎಲ್ಲಾ ಸ್ವಾಮೀಜಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜನಸಮುದಾಯವನ್ನ, ಹಿಂದೂ ಧರ್ಮದ ಜನಸಮುದಾಯನ ಒಂದು ಕಡೆ ಸೇರಿಸುವಲ್ಲಿ ಸಾಕಷ್ಟು ನೀವು ಕೆಲಸ ಮಾಡ್ತಾ ಇದ್ದೀರಿ. ಒಂದು ಧರ್ಮದಲ್ಲಿ ಇರ್ತಕ್ಕಂಥ ತಿರುಳನ್ನ ತಿಳಿಸ್ಕೊಡ್ತಾ ಇಡೀ ಹಿಂದೂ ಧರ್ಮೀಯರನ್ನ ಲಕ್ಷ ಸಂಖ್ಯೆಯಲ್ಲಿ ಸೂಜಿಗಳಂತೆ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ರಿ. ಆ ನಡುವೆ ಮೊನ್ನೆ ಬರೀ ಧಾರ್ಮಿಕತೆ ಅಷ್ಟೇ ಅಲ್ಲ, ಈ ರಾಜ್ಯದ ನೆಲ ಜಲದ ಬಗ್ಗೆನೂ ಕೂಡ ನಿಮ್ ಕಾಳಜಿ ವ್ಯಕ್ತಪಡಿಸಿದ್ದೀರಿ. ಕಳೆದ ತಿಂಗಳು ಒಂದು ಬೃಹತ್ ರ್ಯಾಲಿಯನ್ನ ನಾವು ಮಾಡಿದಾಗ, ಕಾವೇರಿಯಿಂದ ಕೋಲಾರದವರೆಗೆ ನೀರು ಕೊಡ್ಬೇಕು ಅಂತ ಹೇಳಿದಾಗ ತಾವು ಕೂಡ ಕರೆ ಕೊಟ್ಟು ಆ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತೇಳಿ ನಿಮ್ಮ ಭಕ್ತ ಸಮುದಾಯಕ್ಕೆ ಕರೆ ಕೊಟ್ಟಿದ್ದೀರಿ. ಅದೇ ರೀತಿ ಏನು ಏಪ್ರಿಲ್ ತಿಂಗಳಲ್ಲಿ ನಾವು ಕೋಲಾರದಿಂದ ಧರ್ಮಸ್ಥಳದವರೆಗೆ ಹೋಗ್ಬೇಕು, ಒಂದು ಯಾತ್ರೆ ಹೋಗಿ ವೀರೇಂದ್ರ ಹೆಗಡೆಯವರಿಗೆ ಒಂದು ಮನವಿ ಸಲ್ಲಿಸಬೇಕು ಅಂತ ಅನ್ನುವಂತಹ ಒಂದು ಯಾತ್ರೆಗೆ ಶುಭ ಕೋರಿ ನಾನು ನಿಮ್ಮೊಟ್ಟಿಗಿರ್ತೇವೆ ಅಂತ ಹೇಳುವಂತಹ ಒಂದು ರೈತ ಪರವಾದಂತ, ನಾಡಿನ ಪರವಾದಂತ, ಬಡ ಹೆಣ್ಣು ಮಕ್ಕಳ ಪರವಾದಂತ ನಿಲುವನ್ನ ನೀವು ತೆಗೆದುಕೊಂಡಿದ್ದೀರಿ. ಏನು ಮೊನ್ನೆ ಒಂದು ಸಣ್ಣ ಅವಘಡ, ಆಕಸ್ಮಿಕ ಅಥವಾ ಜನ ಹೆಚ್ಚಾಗಿ ನೂಕುಲು ಈ ತರದೆಲ್ಲ ಆದಂತ ಸಂದರ್ಭದಲ್ಲಿ ನೀವು ಅದನ್ನ ವ್ಯಾಪಕ ಟೀಕೆ ಆಗ್ತಿದೆಯೋ, ಅದರಿಂದ ವಿಚಲಿತರಾಗಬೇಕಾಗಿಲ್ಲ. ಮುಂದಿನ ಸಂದರ್ಭಗಳಲ್ಲಿ ಆ ರೀತಿ ಆಗದಾಗ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆದ್ರೆ ನಿಮ್ಮ ಜನಪರ ಕಾಳಜಿ, ನಿಮ್ಮ ಧಾರ್ಮಿಕತೆ, ನಿಮ್ಮ ಹಿಂದೂ ಧರ್ಮದ ಬಗ್ಗೆ ಇರುವಂತ ಕಾಳಜಿಯನ್ನು ನಾವು ಬಹಳ ಶ್ಲಾಘನೆ ಮಾಡುವಂತದ್ದನ್ನ ನಾವು ಮಾಡಬೇಕಾಗಿದೆ. ನಾವೆಲ್ಲರೂ ಇಡೀ ಕನ್ನಡಿಗರು ನಿಮ್ಮ ಬೆಂಬಲಕ್ಕಿದ್ದೇವೆ. ಈಗ ತುಂಬಾ ನಿಮ್ಮನ್ನ ಲಘುವಾಗಿ ಮಾತಾಡೋದನ್ನ ದಯಮಾಡಿ ಎಲ್ಲ ಜನಗಳು, ಯಾಕೆಂದ್ರೆ ಒಂದು ಧರ್ಮವನ್ನ ಶಕ್ತಿ ಕೇಂದ್ರವನ್ನಾಗಿ ಮಾಡ್ತಾ ಇದ್ದೀರಿ, ನೀವು ಶ್ರೇಷ್ಠ ಕೆಲಸ ಮಾಡ್ತಾ ಇದ್ದೀರಿ. ನಮಗನಿಸ್ತದೆ ನಿಮ್ಮಿಂದ ಈ ಒಂದು, ನಾನು ಅನ್ಕೊಂಡಿದ್ದೆ ಇನ್ನೊಂದ್ಸತಿ ಮಾತಾಡಿದ್ದೆ, ಎಲ್ಲ ಸಮುದಾಯದವರು ಧರ್ಮದವರು ಒಂದ್ ಕಡೆ ಲಕ್ಷಾಂತರ ಜನ ಸೇರುವ ಹಾಗೆ ಯುಗಾದಿಯ ದಿನ ಒಂದು ಕಡೆ ಹಿಂದೂ ಸಮಾಜವನ್ನ ಸೇರಿಸುವಂತ ಶಕ್ತಿ ನಿಮ್ಗಿದೆ. ಒಂದು ಕಡೆ ಬೇವು ಬೆಲ್ಲವನ್ನ ಒಂದ್ ಕಡೆ ಲಕ್ಷಾಂತರ ಜನ ಸೇರಿಸಿ ಕೊಡುವಂತ ಕೆಲಸ ಆಗ್ಬೇಕು ಅಂತ ಅನ್ನುವಂಥದ್ದನ್ನ ಒಂದು ಬಾರಿ ತಮ್ಮ ಜೊತೆ ಹೇಳ್ಕೊಂಡಿದ್ದೆ. ಅದೇನಾದ್ರು ಆಗೋದ್ರೆ ಅದು ನಿಮ್ ಕೈಯಲ್ಲಿ ಮಾತ್ರ ಆಗತ್ತೆ ನಾಡಿನ ಅಂತ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತ ಅಭಿಪ್ರಾಯ.
ನಿನ್ನೆ ಘಟನೆಯಿಂದ ವಿಚಲಿತರಾಗ್ತಾನೆ ಧರ್ಮ ಕಾರ್ಯಗಳಲ್ಲಿ ಮುನ್ನಡೆಸುವಂತ ಮತ್ತು ನಾಡಿನ ನೆಲ ಜಲ ವಿಚಾರದಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ನಿಮ್ಮಿಂದ ಆಗಲಿ ಸ್ವಾಮೀಜಿ. ಒಳ್ಳೇದಾಗ್ಲಿ ರಾರೆ, ಒಳ್ಳೇದಾಗ್ಲಿ, ಖಂಡಿತ ನಾನು ಮಾಡ್ತೇನೆ. ಒಳ್ಳೇದಾಗ್ಲಿ. ಮತ್ತೆ ಕರೆ ಐತೆ ಸ್ವೀಕರಿಸ್ತೀನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ದೀಪಕ್ ಅಂತ, ಜಿಲ್ಲಾ ಉಪಾಧ್ಯಕ್ಷರು, ಕರಾವೆ, ಬ್ಯಾಂಗ್ಳೂರು. ದೀಪಕ್ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಪ್ಪ. ಗುರುಜಿ, ನಿನ್ನೆ ಆಗಿದ್ದ ಘಟನೆ ಬಗ್ಗೆ ನೀವು ಯಾವುದೇ ತರ ವಿಚಲಿತರಾಗದ್ ಬೇಡ. ನಿಮ್ ಜೊತೆ ಸಾವಿರಾರು ಕರಾವೆ ಸದಸ್ಯರು ಇರ್ತಾರೆ. ನಿನ್ನೆ ನಿಜವಾಗ್ಲೂ ಏನಕ್ಕೆ ಈ ತರ ವಾಹಿನಿಯವ್ರು ತೋರಿಸಿದ್ರು ಅನ್ನೋದು ನಮ್ಗೆ ನಿಜವಾಗ್ಲೂ ಬೇಸರವಾಗಿದೆ. ಏನಾದ್ರು ಒಂದು ಒಳ್ಳೇದ್ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಖಾಲಿ ಎಳೆಯೋದಕ್ಕೆ ಸಾವಿರಾರು ಜನ ಇರ್ತಾರೆ. ಅದಕ್ಕೆ ನೀವು ವಿಚಲಿತರಾಗ್ಬೇಡಿ. ನಿಮ್ ಜೊತೆ ಸದಾ ನಮ್ ಸಂಘಟನೆ ಮತ್ತೆ ನಿಮ್ಮ ದೀಪಕ್ ಸದಾ ನಿಮ್ ಜೊತೆ ಇರ್ತಾನೆ ಅಂತ ಹೇಳಿ ಭರವಸೆ ಕೊಡ್ತೀವಿ ಸ್ವಾಮೀಜಿ. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ. ಇದು ಧರ್ಮ ಕಾರ್ಯ, ಧರ್ಮದ ಜಾತ್ರೆ, ಧರ್ಮದ ರಥಯಾತ್ರೆ ನಡೀತಾ ಇದೆ. ಈ ಯಾತ್ರೆಯಲ್ಲಿ ಕಲ್ಲು ಮುಳ್ಳುಗಳು ಬರುತ್ತೆ ನಿಜ, ಆದ್ರೆ ಸೀದಾ ಕುತ್ತಿಗೆ ಹಗ್ಗ ಹಾಕುವಂತ ಕೆಲಸ ಮಾಡ್ತಾ ಇರ್ತಾರೆ. ನಿಜ. ಅದು ಬಹಳ ಬಾಧೆ ಜನಗಳನ್ನ ಈ ತರ ಮಿಸ್ಬಿಹೇವ್ ಮಾಡಿ ದಾರಿ ತಪ್ಪಿಸುವಂತ ಕೆಲಸ ಇದು ಅಲ್ಲ. ಒಂದು ಕಾರ್ಯಕ್ರಮದ ಪೂರ ಯಾರಾದ್ರೂ ನೋಡಿದ್ರೆ ಅದರ ಬಗ್ಗೆ ಒಂದು ಚಿಂತನೆ ಮಾಡಿ. ಇಡೀ ಕಾರ್ಯಕ್ರಮದಲ್ಲಿ ಒಬ್ಬರಾದ್ರೂ ಒಂದು ಪಾಸಿಟಿವ್ ಮಾತಾಡಿಲ್ಲ ಅಂದ್ರೆ ಅಲ್ಲಿಗೆ ಅವ್ರು ಬೇಕಾಗಿ ಸೃಷ್ಟಿಸಿರ್ತಕ್ಕಂಥ ಕರೆಗಳು ಅನ್ನೋದು ಈಸಿಯಾಗಿ ಗೊತ್ತಾಗುವಂತ ವಿಚಾರ. ನಿಜ. 5 ಬೆರಳು ಒಂದ್ ಸಮ ಇಲ್ಲ, 5 ಬೆರಳು ಒಂದ್ ಸಮ. ಇದು ಉದ್ದ, ಇದು ಗಿಡ್ಡ, ಇದು ಉದ್ದ ಗಿಡ್ಡ ಅಂತ ಈ ತರಹ ಇರುತ್ತೆ. ಹೀಗಿರ್ಬೇಕಾದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಬರ್ಬೇಕಲ್ವಾ ಸ್ವಾಮೀಜಿ? ನಾವು ಮೇನ್ ಮುಖ್ಯವಾಗಿ ನಾವೇನು ವೀಕ್ಷಣೆ ಮಾಡ್ಬೇಕಂದ್ರೆ, ಹೇಳಿಪ್ಪ. ಹಲೋ. ನಿನ್ನೆ ಏನ್ ನಾವು ಮುಖ್ಯವಾಗಿ ವೀಕ್ಷಣೆ ಮಾಡ್ಬೇಕಂದ್ರೆ ನಿಮ್ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಹೊರತು ಒಳ್ಳೇದೊಂದು ತೋರಿಸ್ತಿಲ್ಲ ಸ್ವಾಮೀಜಿ. ಅದೇ ಈಗ ಒಂದು ಆ ಕಾರ್ಯಕ್ರಮಕ್ಕೆ ನನಗೆ ಗೊತ್ತೇ ಇಲ್ಲ, ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ, ಆದ್ರೂ ಸುಮ್ನೆ ಆನಂದ್ ಗುರುಜಿ ಅವ್ರ ಕಾಲಿಟ್ಟ ಕಡೆ ಇಂತ ಅವಘಡ ಆಯ್ತು ಅಂತ ಹೇಳಿದ್ರು. ಗೊರವನಹಳ್ಳಿ ಇಂತ ಹಿಂಗಾಯ್ತು ಅಂದ್ರು. ನಡೆದಂತ ಕಾರ್ಯಕ್ರಮ ಅಣ್ಣ ಮುಂದೆ ಕಾರ್ಯಕ್ರಮ ಹೀಗೆ ಹೇಳಿದ್ರು. ಅದ್ರ ಹಿಂದೆ ನಡೆದಂತದ್ದು ರಾಣಿಬೆನ್ನೂರ್ ಆಗ್ಲಿ, ಬಿಜಾಪುರ ಆಗ್ಲಿ, ರಾಯಚೂರು ಆಗ್ಲಿ, ಅಥವಾ ಪ್ರತಿ ದಾವಣಗೆರೆ ಆಗ್ಲಿ, ಒಂದೊಂದು ಕಡೆನೂ ಜನಜಾತ್ರೆ ನಡೀತಾ ಇದೆಯಲ್ಲ ಕಾರ್ಯಕ್ರಮ. ಅಷ್ಟು ಜನ ಅಭಿಮಾನಿಗಳು ಬಂದು ಸೇರ್ತಾ ಇದ್ದಾರಲ್ಲ. ಎಲ್ಲೂ ಸಣ್ಣ ಅವಘಡಗಳಾಗಿರೋದು ಇದುವರೆಗೂ ನನ್ನ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಆಗಿರೋದು ನನಗೆ ಗೊತ್ತಿಲ್ಲ. ಅದು ಅಲ್ಲಿ ಆಯೋಜಕರು ಯಾರು ಆಯೋಜನೆ ಮಾಡಿರ್ತಾರೆ, ಕಾರ್ಯಕ್ರಮನ ಯಾರು ಅದನ್ನ ಪ್ರಸ್ತುತಪಡಿಸಬೇಕು, ಕಾರ್ಯಕ್ರಮ ನಡೆಸ್ತಿರ್ತಾರೆ, ಅದು ಅವ್ರು ಸಂಬಂಧಪಟ್ಟಂತ ವಿಚಾರ. ಆದ್ರೆ ಆನಂದ್ ಗುರುಜಿ ಅವ್ರ ಮೇಲೆ ಈ ಕೆಟ್ಟ ಹೆಸರು ಯಾಕೆ? ಆನಂದ್ ಗುರುಜಿ ಅವರು ಈ ಕಾರ್ಯಕ್ರಮಕ್ಕೆ ಗೊತ್ತೇ ಇಲ್ದಿರ ಇದ್ರು ಸಹಿತ ಆನಂದ್ ಗುರುಜಿ ಅವ್ರನ್ನ ಇದು ಮಧ್ಯೆ ತಂದಿಟ್ಕೊಳ್ಳೋದು ಯಾಕೆ? ಆನಂದ್ ಗುರುಜಿ ಅವರು ಕಾಲ್ಗುಣದ ಬಗ್ಗೆ ಮಾತಾಡ್ತಾರಲ್ಲ, ಅದರಲ್ಲೂ ಮಾತಾಡ್ತಕ್ಕಂಥ ಶೈಲಿ. ಒಂದು ಮಾತಂತೂ ನಿಜ ಹೇಳ್ತೀನಿ, ನಿಮ್ ಬಗ್ಗೆ ಮಾತಾಡಿದವರು ಸತ್ವಾಗ್ಲೂ ಅವ್ರು ಉದ್ಧಾರ ಆಗಲ್ಲ ಸ್ವಾಮೀಜಿ. ಇದು ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ. ಏನು ಅದು ಭಗವಂತನ ಬಿಟ್ಟ ವಿಚಾರ. ಇರ್ಲಿ, ಮಾತಾಡಿದಂತವ್ರು ಚೆನ್ನಾಗಿರ್ಲಿ. ಭಗವಂತ ಇರೋದು ಎಷ್ಟು ಸತ್ಯನೋ ನೀವು ಆಡಿರೋ ಮಾತು ಅಷ್ಟೇ ಸತ್ಯ ಆಗಿರುತ್ತೆ ಹೊರತು ಅದನ್ನ ಕೆಟ್ಟದ್ ಬಯಸ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಸ್ವಾಮೀಜಿ. ಆಗ್ಲಿ ದಿಲೀಪ್, ಒಳ್ಳೇದಾಗ್ಲಿಪ್ಪ. ಒಂದ್ ನಿಮಿಷ ಸ್ವಾಮೀಜಿ. ಹಾ. ಹಲೋ ಹಲೋ. ಹಲೋ ಸ್ವಾಮೀಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ. ನಮ್ಗೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀನಿ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ಬರೀ ನಮ್ಮ ಅತ್ತೆ ಮಾವನ್ ಮನೆ, ಅವ್ರ ಮನೆಯಿಂದ ಬರೀ ಪ್ರಾಬ್ಲಮ್ ಆಗ್ತಿದೆ. ನನ್ ಗಂಡನ್ ಕಡೆ ಅವ್ರ ಅರ್ಥನೇ ಮಾಡ್ಕೊಂತಿಲ್ಲ ನನ್ನ. ಏನಾದ್ರೂ ಒಂದ್ ಪ್ರಾಬ್ಲಮ್ ಮಾಡ್ತಾನೆ ಇರ್ತಾರೆ, ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ. ಈಗಲ್ಲ, ತುಂಬಾ ವರ್ಷದಿಂದ ಬರೀ ಕೆಟ್ಟದೇ ಆಗ್ತಿದೆ ಲೈಫಲ್ಲಿ. ಇಲ್ಲ ಮಗು, ನೀನು ವಾಸ ಇರ್ತಕ್ಕಂಥ ಸ್ಥಳ ಅಥವಾ ನಿನ್ನ ಪರಿಸ್ಥಿತಿ, ನಿನ್ನ ಗ್ರಹಗತಿಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು ಈ ಕಾರಣ ಆಗಿರಬಹುದು. ಆದರೂ ನಿನ್ನ ಸ್ವರತರಂಗ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ನೀನು ಅನುಕೂಲ ಆಗುತ್ತೆ. ಸ್ವಲ್ಪ ಧೈರ್ಯ ತಂದ್ಕೋಬೇಕು, ಧೈರ್ಯ ಕೆಡಿಸ್ಕೋಬಾರ್ದು. ಇಂತಹ ಸಮಯದಲ್ಲಿ ಅಧೈರ್ಯ ಆದರೆ ಖಂಡಿತ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಈಡಾಗತ್ತೆ. ನಿನ್ನ ಸ್ವರತರಂಗದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭ ಇದೆ, ನೀನು ಚೆನ್ನಾಗಿರ್ತೀಯ ತಾಯಿ. ಮತ್ತೇನಾದ್ರು ಪರಿಹಾರ ಏನಾದ್ರು ಇದೆಯಾ ಸ್ವಾಮಿ? ಖಂಡಿತ ಪರಿಹಾರ ಇದೆ. ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು. ಸಾಧ್ಯವಾದರೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಹುತ್ತ ಇದ್ರೆ ಆ ಹುತ್ತಕ್ಕೊಂದು 3 ಪ್ರದಕ್ಷಿಣೆ ಮಾಡು. ಅದನ್ನು 9 ದಿವಸ ಮಾಡು. ದಿನಕ್ಕೆ 3 ಪ್ರದಕ್ಷಿಣೆ 9 ದಿನ ಮಾಡು. 9 ದಿವಸ ಹೋಗಿ ಬಂದ ಪ್ರದಕ್ಷಿಣೆ ಮಾಡುವ ಕಾಲದಲ್ಲಿ ಒಂದು ಚಿಟಿಕೆ ಮಣ್ಣು ತೆಗೆದುಕೊಂಡು ಹಣೆಗೆ ಪ್ರಸಾದ ಹಣೆಗೆ ಮಣ್ಣಿನ ಪ್ರಸಾದ ಇಟ್ಕೋ. ಉಳಿದಂತಹ ಮಣ್ಣನ್ನು ಒಂದು ಕಡೆ ಶೇಖರಣೆ ಮಾಡು. ಸಾಧ್ಯವಾದರೆ ನೀನು ನಿನ್ನ ಸಂಸಾರ ಸಮೇತ ಎಲ್ಲರ ನೀರು ಹರಿಯುವಂಥ ಸ್ಥಳಕ್ಕೆ ಹೋಗಿ ಒಂದು ಸ್ನಾನ ಮಾಡಿ ಉಳಿದಿರ್ತಕ್ಕಂಥ ಮಣ್ಣನ್ನು ಆ ನೀರಿಗೆ ಬಿಟ್ಟು ಬನ್ನಿ. ಇಷ್ಟು ಕೆಲಸ ನೀನು ಮಾಡಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ, ಸಿಂಹ ರಾಶಿಯವರಿಗೆ ಈ ದಿನದ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ರಿ. ಮುಂದಿನ ರಾಶಿಗಳ ಬಗ್ಗೆ ಖಂಡಿತಮ್ಮ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ
ಗುರು ಮತ್ತು ಚಂದ್ರ ಇರತಕ್ಕಂಥದ್ದು ಮತ್ತು ಕೇತು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭವೇ ಸರಿ. ಹಾಗೆ ಮನಸ್ಸಲ್ಲೂ ಸ್ವಲ್ಪ ಕಸಿಬಿಸಿ ಇರುತ್ತೆ, ಸಮಸ್ಯೆ ಇರುತ್ತೆ. ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೋಬೇಕಾದ ಪ್ರಸಂಗ ಎದುರಾಗುತ್ತೆ. ಏನೇ ಆದರೂ ಜೋಪಾನ, ಯಾವುದಕ್ಕೂ ಸಹಿತ ಅಂಜದಿರ ಧೈರ್ಯವಾಗಿ ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಯಶಸ್ಸನ್ನೇ ತಾವು ಕಾಪಾಡ್ತೀವಿ. ಒಳ್ಳೆಯ ಯಶಸ್ಸು ನಿಮ್ಮ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇರತಕ್ಕಂಥದ್ದು ಚಂದ್ರ ಮತ್ತು ಬುಧ ಇರತಕ್ಕಂತಹ ಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ಯಾವಾಗ ಇಂತಹ ಪರಿಸ್ಥಿತಿ ಇರುತ್ತೋ ಮನಸ್ಸಲ್ಲಿ ಒಂಥರ ಸಂಶಯಗಳು, ಇಲ್ಲದಂಥ ರೀತಿಯ ಅನುಮಾನ ಮತ್ತು ನೀವೇನೇ ಅಂದ್ಕೊಂಡ್ರು ಸಹಿತ ಯಾವುದು ಪರಿಪೂರ್ತಿ ಆಗದಿರತಕ್ಕಂಥದ್ದು, ಒಂದಲ್ಲ ಒಂದು ಕಡೆ ಸಮಸ್ಯೆ ಸೆರೆಮಾಲೆನೇ ಸಾಕಷ್ಟು ಆಗುತ್ತೆ. ಆದರೆ ದುರ್ಗಾ ಪ್ರಾರ್ಥನೆ ಮಾಡಿ ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೂ ಒಂದಿಷ್ಟು ಪರಿಹಾರ ಸಿಗುತ್ತೆ. ಆದರೂ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಒಳ್ಳೆ ಗುರು ಯೋಗದಲ್ಲಿದ್ದಾಗ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇವತ್ತು ಸಂಜಾ ಕಾಲದಲ್ಲಿ ಅಂದರೆ ಸಂಜೆ 6 ಗಂಟೆಯ ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷತೆಯೇ ಇರುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಆರೋಗ್ಯ, ನಿಮ್ಮ ಮನಸ್ಸಿನ ಸ್ಥಿತಿ, ಜೊತೆಗೆ ಈ ಕಳೆದ ಒಂದು ವಾರದಿಂದ ಆಗ್ತಾ ಇರತಕ್ಕಂಥ ಸಣ್ಣ ಪುಟ್ಟ ಅವಘಡಗಳು ಇವೆಲ್ಲವೂ ಸಹಿತ ಮನಸ್ಸಲ್ಲಿ ಬಹಳ ಆಳವಾಗಿರುತ್ತೆ. ಆದರೆ ಭಗವಂತನ ಸೇವೆಯನ್ನು ಮಾಡ್ತಾ ನಿಮ್ಮ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ನಿರ್ವಹಿಸ್ತಾ ನೀವು ಅಂದುಕೊಂಡಂತಹ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡ್ತಾ ನಿಮ್ಮ ಡ್ಯೂಟಿ ಮೇಲೆ ನೀವು ಕರೆಕ್ಟಾಗಿ ನಿಂತರೆ ಎಲ್ಲವೂ ಸಾಧ್ಯ, ಎಲ್ಲವೂ ಕ್ರಮಬದ್ಧವಾಗಿರುತ್ತೆ. ಆದರೂ ಶನೇಶ್ವರನ ಅನುಗ್ರಹಕ್ಕಾಗಿ ಶನೇಶ್ವರನ ಪ್ರಾರ್ಥನೆ ಮಾಡಿ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವೇದೇಂಶಯೋ ರವಿಷ್ಠವಂತರಃ ಶನೇಶ್ವರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ವರ ಮಂತ್ರವನ್ನು ಪಠನೆ ಮಾಡ್ತಾ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲ ನಿಮ್ಮ ರಾಶಿಯವರಿಗಿದೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಕೇತು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಎಲ್ಲಾದರೂ ಮನೋರಂಜನಾ ಕ್ಷೇತ್ರಕ್ಕೆ ಕೊಡೋದು, ಅಥವಾ ಯಾವುದಾದ್ರು ಒಂದು ತೀರ್ಥಕ್ಷೇತ್ರಕ್ಕೆ ಕೊಡೋದು, ಅಥವಾ ದೈವ ಸಾನ್ನಿಧ್ಯಕ್ಕೆ ಹೋಗೋದು, ಅಥವಾ ನಿಮ್ಮ ಧರ್ಮದ ಗುರುಗಳ ಜೊತೆ ಕೂತು ಮಾತಾಡ್ತಕ್ಕಂಥದ್ದು, ಇಂತಹ ಕೆಲಸಗಳನ್ನು ಸಹಿತ ನೀವು ಮಾಡಬೇಕಾಗತ್ತೆ. ಇರಲಿ, ಆದಷ್ಟು ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಕೇತು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ, ಒಳ್ಳೆಯದಾಗತ್ತೆ. ಧನುರಾಶಿಯವರು ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಇಷ್ಟಾರ್ಥ ಸಿದ್ಧಿಯಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಶನೇಶ್ವರನ ಸಂಪೂರ್ಣ ಅನುಗ್ರಹ ಇದೆ. ಶನ್ನೋ ದೇವಿ ರವಿಷ್ಠಯಾಭೋ ಭವಂತ ವೇದೇಂಶಯೋ ರವಿಷ್ಠವಂತರಃ ಶನೇಶ್ವರಾಯ ನಮಃ. ಶನೇಶ್ವರ ಮಂತ್ರವನ್ನು ಪಠನೆ ಮಾಡ್ತಾ ಶನೇಶ್ವರನ ಆತನ ಹೆಸರಲ್ಲಿ ಒಂದಷ್ಟು ಜನ ಬಡ ಮಕ್ಕಳಿಗೋ ವಯಸ್ಸಾದಂಥ ವೃದ್ಧರಿಗೋ ಏನಾರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಏನೇ ಆದರೂ ಸಹಿತ ಯಾವುದೇ ಒಂದು ಧರ್ಮ ಕಾರ್ಯವಾಗಲಿ, ಯಾವುದೇ ಕೆಲಸ ಕಾರ್ಯಗಳಾಗಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಖಂಡಿತ ಇದ್ದೇ ಇರುತ್ತೆ. ಆದರೆ ಮಕರ ರಾಶಿಯವರು ಅದಕ್ಕೆ ಅಂಜದಿರ ಧೈರ್ಯವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಮುನ್ನಡಿಬೇಕು. ಬರ್ತಕ್ಕಂತಹ ಯುಗಾದಿ ಹಬ್ಬ ಆದಮೇಲೆ ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ಲಾಭವನ್ನು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಛತ್ರ ಧ್ವಜರಥಾಕಾರ ಶೋಭಿತಂ. ಶನೇಶ್ವರ ಮಂತ್ರವನ್ನು ಪಠನೆ ಮಾಡ್ತಾ ಶನೇಶ್ವರನ ಆಸ್ಥಾನದಲ್ಲಿ ಒಂದಷ್ಟು ಎಳ್ಳುಬತ್ತಿಗಳನ್ನು ಹಚ್ಚಿ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಆರೋಪಗಳು ಏನೇ ಇದ್ರೂ ಸಹಿತ ಎಲ್ಲವೂ ದೂರ ಆಗುತ್ತೆ. ಆದರೂ ಈ ಸಮಯದಲ್ಲಿ ಹನುಮನ ಆರಾಧನೆ ಬಹಳ ವಿಶೇಷ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಹನುಮನ ಆರಾಧನೆ ಮಾಡ್ತಾ ಬರ್ತಕ್ಕಂಥ ಸಮಸ್ಯೆಗಳು ಏನೇ ಇದ್ರೂ ಸಹಿತ ಎಂಥ ದೊಡ್ಡ ಬಂಡೆ ಥರ ಸಮಸ್ಯೆ ಬಂದರೂ ಅದು ಮರಳಾಗಿ ಮಣ್ಣಾಗಿ ಕರಗಬೇಕು. ಆ ಪ್ರಕಾರವಾಗುವಂಥ ರೀತಿ ಮಾಡುವಂಥದ್ದೇ ಹನುಮನ ಕೆಲಸ. ಅದರಿಂದ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಕುಂಭರಾಶಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿದೆ, ದಾರಿದೀಪವೂ ಇದೆ, ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿಯೂ ಇದೆ. ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಕೇತು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಈಗ ನೀವು ಮಾಡಬೇಕಾದ್ದು ಸಾಧ್ಯವಾದರೆ ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಅಥವಾ ಯಾರಾದರೂ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳಿದ್ರೆ ಆ ಮಕ್ಕಳಿಗೊಂದಿಷ್ಟು ತಿನ್ನಕೊಂಚೂರು ಪದಾರ್ಥವನ್ನು ಕೊಟ್ಟು ಒಮ್ಮೆ ಕೈ ಮುಗಿರಿ. ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಇವತ್ತು ಮತ್ತು ನಾಳೆ ನೀವು ಭೇಟಿ ಕೊಡುವಂಥ ಕಾರ್ಯಕ್ರಮಗಳ ಬಗ್ಗೆ ಖಂಡಿತಮ್ಮ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ಶನೇಶ್ವರ ಸ್ವಾಮಿಯ
ಗುರು ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಇದೆ. ಈ ಸಮಾರಂಭಕ್ಕೆ ನಾನು ಬರ್ತಿದ್ದೇನೆ. ಸಾಕಷ್ಟು ಜನ ಹಿರಿಯ ಸ್ವಾಮಿಗಳು ಬರ್ತಿದ್ದಾರೆ, ಮಠಾಧೀಶ್ವರ ಬರ್ತಿದ್ದಾರೆ, ಗುರುಗಳು ಬರ್ತಿದ್ದಾರೆ, ಜಗದ್ಗುರುಗಳು ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ಕಾರ್ಯಕ್ರಮದ ವಿಳಾಸ ಒಮ್ಮೆ ತಿಳಿಸಿಬಿಡಮ್ಮ. ಖಂಡಿತ ಗುರುಜಿ. ಕಲ್ಲುಪಾಳ್ಯ ಗ್ರಾಮ, ಕಿತ್ತನಾಗಮಂಗಲ, ಕಸಬಾ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಈ ಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಬಹಳ ಶ್ರದ್ಧೆಯಿಂದ ನನ್ನ ಆತ್ಮೀಯರಾದಂಥ ಮುನ್ರಾಜ್ ಅವರು ಮಾಡ್ತಿದ್ದಾರೆ. ಇವರು BTM ಬಡಾವಣೆ, ಗುಂಡುತೋಪು BTM ಬಡಾವಣೆ, ಮೊದಲನೇ ಹಂತ, ತಾವರೆಕೆರೆ ಇಲ್ಲಿ ನಡೀತಕ್ಕಂಥ ಇದಕ್ಕೆ ಚಿಕ್ಕ ಸೌದತ್ತಿ ಅಂತ ಹೆಸರೇ ಹೇಳ್ತಾರೆ. ಸೌದತ್ತಿಯಲ್ಲಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮ, ಇಲ್ಲಿರ್ತಕ್ಕಂತಹ ರೇಣುಕಾ ಯಲ್ಲಮ್ಮ, ಇದೆರಡರಲ್ಲೂ ವಿಗ್ರಹದಲ್ಲಿ ಒಂದು ವಿಶೇಷವಾದ ಕಳೆ ಇದೆ. ಇಲ್ಲಿ ಸಾಕಷ್ಟು ಜನರ ಸಮೂಹನೂ ಇದೆ. ಜೊತೆಗೆ ಭಕ್ತ ಸಾಗರ ಸಾಕಷ್ಟು ನಿರಂತರವಾಗಿ ಬರ್ತಾ ಇರುತ್ತೆ. ಇಲ್ಲಿ ನಡೀತಕ್ಕಂಥ ಸೇವೆಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಇಂತಹ ವಿಶೇಷಗಳು, ಇಂತಹ ಅನುಷ್ಠಾನಗಳನ್ನು ಈ ಒಂದು ಭಾಗದಲ್ಲಿ ನನ್ನ ಆತ್ಮೀಯರಾದಂತಹ ಮುನ್ರಾಜ್ ಅವರು, ದೇವಸ್ಥಾನದ ಧರ್ಮಾಧಿಕಾರಿಗಳು ಸಾಕಷ್ಟು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಿದ್ದಾರೆ. ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ 6ನೇ ವರ್ಧಂತಿ ಮಹೋತ್ಸವ ಹಾಗೂ ಹೂವಿನ ಕರಗ ಮಹೋತ್ಸವ, ಅಗ್ನಿಗುಂಡೋತ್ಸವ, ಹಾಗೆ ಗುಂಡುತೋಪಿನಲ್ಲಿ ಊರು ಹಬ್ಬ ಸಹಿತ ಆಚರಣೆ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ. ಯಾಕೆಂದರೆ ಪ್ರತಿ ವರ್ಷ ಈ ತಾಯಿ ಸೇವೆ ನನಗೆ ಸಿಕ್ಕಂಥ ಭಾಗ್ಯ. ಕಳೆದ ವರ್ಷವೂ ಬಂದಿದ್ದೆ, ಈ ವರ್ಷವೂ ಬರ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಇದು ಆಹ್ವಾನ ಪತ್ರಿಕೆ. ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಣ, ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ಚಿಕ್ಕ ಸೌದತ್ತಿ ಅಂತಲೇ ಹೆಸರಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಈ ಆಲಯಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಈಗ ಒಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಗುರುಜಿ ಹತ್ರ ಮಾತಾಡ್ಬೇಕು. ತಮ್ಮ ಹೆಸರು ಹೇಳಿ. ರತ್ನಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿಯಿಂದ. ರತ್ನಮ್ಮ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಸರ್ತಿ ಫೋನ್ ಮಾಡಿದ್ದೆ. ಜಮೀನ್ ಬಗ್ಗೆ ಕೇಳಿದೆ. ಅರೆ ನೀರಲ್ಲಿ ಪೂಜೆ ಮಾಡಿ ಹೊಲದಿಂದ ಮಣ್ಣು ತಗೊಂಡಾಗ ಹಾಕಿ, ಮತ್ತೆ ಅರೆ ನೀರಲ್ಲಿ ಒಂದಿಡಿ ಮಣ್ಣು ತಂದು ಹೊಲದಾಗ ಹಾಕ ಕೇಳಿದ್ರಿ. ಎಲ್ಲ ಒಳ್ಳೇದೇ ಆಗ್ತಾ ಇದೆ ಗುರುಜಿ. ಆಗ ಇವತ್ತು ನಾಳೆ ಅಂತ ಸತಾಯಿಸ್ತಾ ಇದ್ದಾರೆ ಸ್ವಲ್ಪ. ಈಗ ಅನುಷ್ಠಾನವೆಲ್ಲ ಮಾಡಿದ್ದೀರಲ್ಲ? ಹೌದು ಗುರುಜಿ. ಈ ಮಾಸ ಬಹಳ ಚೆನ್ನಾಗಿದೆ, ಮಾಘ ಮಾಸ. ಮೊನ್ನೆ ಕಳೆದ ಮಾಸದಲ್ಲಿ ಯಾವುದೋ ವ್ಯಾಪಾರ ವ್ಯವಹಾರಗಳು ಸಮಂಜಸವಾಗಿ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ತಡೆ ಇರಬಹುದು. ಆದರೆ ಇದು ಮಾಘ ಮಾಸವಾದ್ರಿಂದ ಈ ಮಾಸ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ಚೆನ್ನಾಗಿದೆ. ನೀವು ಅಂದುಕೊಂಡು ಯಾವ ಅನುಷ್ಠಾನ ಯಾತಕ್ಕಾಗಿ ನೀವು ಮಾಡಿದ್ದೀರೋ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆದಾಗ್ಲಿ ತಾಯಿ. ಧನ್ಯವಾದ ಅಮ್ಮ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈ ದಿನದ ಬೆಸ್ಟ್ ಕಾಲರ್ ನೀಲಮ್ಮ ಅವ್ರಿಗೆ ಈ ಬುಕ್ನ ಕೊಡಕ್ಕೆ ಇಷ್ಟಪಡ್ತೀವಿ. ಖಂಡಿತಮ್ಮ, ನೀಲಮ್ಮ ಅವರಿಗೇನೆ ಈ ಗ್ರಂಥವನ್ನು ಕಳಿಸೋಣ. ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಥರ ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯ ಯಶಸ್ಸಾಗಲಿ. ಇನ್ನು ಸಾಮೂಹಿಕ ವಿವಾಹದ ಬಗ್ಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಸಾಮೂಹಿಕ ವಿವಾಹಕ್ಕೆ ನಾನು ಬರ್ತಿದ್ದೇನೆ, ನೀವು ಬನ್ನಿ. ಯಾಕೆಂದರೆ ಇಂತಹ ಒಂದು ಧರ್ಮ ಕಾರ್ಯಗಳನ್ನು ನಿರಂತರವಾಗಿ ಮಾಡಲೇಬೇಕು. ಸಾಕಷ್ಟು ಜನ ಬಡ ಕುಟುಂಬದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಒಂದು ಕನ್ಯಾಸರೆ ಬಿಡಿಸ್ಲಿಕ್ಕೆ ಆಗದಿರೇ ಇರತಕ್ಕಂಥವ್ರಿದ್ದಾರೆ. ಕನ್ಯಾದಾನ ಮಾಡುವಂತಹ ಫಲ ಎಲ್ಲರಿಗೂ ಸಿಗಬೇಕಾಗಿದೆ. ಯಾಕೆಂದರೆ ಕನ್ಯಾದಾನ ಮಾಡೋದ್ರಿಂದ 7 ತಲೆಮಾರುಗಳಷ್ಟು ನಿಂತಿರ್ತಕ್ಕಂಥ 7 ತಲೆಮಾರುಗಳಿಗೂ ಸಹಿತ ಮುಕ್ತಿ ಸಿಗುವಂತಹ ಕಾಯಕ ಈ ಕನ್ಯಾದಾನದಲ್ಲಿದೆ. ಅದಕ್ಕೋಸ್ಕರ ಕನ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮದುವೆಗೆ, ಸಾಮೂಹಿಕ ವಿವಾಹಕ್ಕೆ ತಮ್ಮೆಲ್ಲರಿಗೂ ಆಗಲೇ ಆಹ್ವಾನ ಪತ್ರಿಕೆ ತೋರಿಸಿದ್ದೀನಿ. ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿ. ಆ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ವಧುವರರಿಗೆ ಎಲ್ಲರೂ ಆಶೀರ್ವಾದವನ್ನು ಮಾಡಿ. ಒಳ್ಳೆಯದಾಗಲಿ. ಕಾರ್ಯಕ್ರಮದ ವಿಳಾಸವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಗುರುಜಿ. ಸೇಗನಾಯಕನಹಳ್ಳಿ, ಮಾದಪ್ಪನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು ಈ ಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಭಾಗದ ಸುತ್ತಮುತ್ತ ಇರುವಂತಹ ಜನಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಹಾಗೆ ಗುರುಜಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.